ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ 7th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ನ ರಿಯಾ ಬಂದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿರ್ತಾಳೆ. ಅವಳು ಅಲ್ಲಿ ಚೆಕ್ಅಪ್ ಮಾಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಿರೋದು. ಅವಳು ಒಳಗಡೆ ಹೋಗ್ತಾಳ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಒಳಗಡೆ ಹಾಕಿ ಡೋರ್ ನ ಕೂಡ ಹಾಕ್ಬಿಡ್ತಾಳೆ. ಒಳಗಡೆ ಇರೋ ಡಾಕ್ಟರ್ ಕೂಡ ಏನು ಆಗಲ್ಲ ಬಾ ಮೇಲೆ ಬಂದ್ ಕೂತ್ಕೊಂಬ ಅಂತ ಹೇಳ್ತಾ ಇದ್ರೆ ಬೈದಲ್ಲಿ ಕಣ್ಣು ಕೂಡ ತೆಗಿತಾ ಇಲ್ಲ. ಮುಖನ ಬೇರೆ ತಿರ್ಸ್ಕೊಂಡಿರ್ತಾಳೆ. ಡಾಕ್ಟರ್ ಬೇರೆ ಬಾಯ್ ತೆಗಿ ಅಂತ ಹೇಳಿದ್ರೆ ಬಾಯ್ನ ಕೂಡ ತೆಗಿತಾ ಇಲ್ಲ. ಇಲ್ಲ ಡಾಕ್ಟರ್, ನನ್ಗೆ ಅಷ್ಟು ದೊಡ್ಡದಾಗಿ ಏನಾಗಿಲ್ಲ, ನನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿದಾಗ ನೀನ್ ಫಸ್ಟ್ ಬಾಯ್ ತೆಗಿ, ಏನಾಗಿದೆ ಅಂತ ನಾನು ಹೇಳ್ತೀನಿ ಅಂದಾಗ ಅವ್ಳು ಕೂಡ ಹಂಗೆ ಬೈದಲ್ಲೇ ಬಾಯ್ನ ತೆಗಿತಾಳೆ. ಒಳಗಡೆ ನೋಡಿದ್ರೆ 2-3 ಉಳ್ಕಳ್ನ ಇಟ್ಕೊಂಡಿರ್ತಾಳೆ. ಆದ್ರೆ ಜಿಯಾ ಯಾವಾಗೂ ಯೂಶುವಲ್ ಆಗಿ ಭಯ ಪಡತ್ತಾರೋ, ತುಂಬಾನೇ ಭಯ ಪಡ್ತಾ ಇರೋದ್ರಿಂದ ಡಾಕ್ಟರ್ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಆ ಮೇಲೆ ಕಾಣಿಸ್ತಿರೋ ಲೈಟ್ ನಾನೇ ನೋಡ್ತಾ ಇರಿ, ಆ ಲೈಟ್ ಹೆಸರು ಅದು ಇದು ಅಂತ ಹೇಳಿ ಏನೋ ಸಣ್ಣ ಪುಟ್ಟ ಸ್ಟೋರಿನ ಇಟ್ಕೊಂಡು ಅವಳಿಗೆ ಭಯ ಪಡ್ತಾ ಇರೋ ತರ ನೋಡ್ತಾರೆ. ಇದ್ರ ಡಾಕ್ಟರ್ ಮಾತಾಡ್ತಾ ಇದ್ರೆ ಅವಳು ಕೂಡ ಭಯ ಓದಂಗೆ ಇದೆ, ಏನು ಕಿರ್ಚೋದಿಲ್ಲ, ಸೈಲೆಂಟ್ ಆಗಿರ್ತಾಳೆ. ಅದಾದ್ಮೇಲೆ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಬಿಟ್ಟು ಏನೋ ಮೆಡಿಸಿನ್ ಎಲ್ಲ ಬರ್ದ್ಕೊಟ್ಟು ಇವತ್ ನೈಟ್ ಗೆ ಮೆಡಿಸಿನ್ ಎಲ್ಲ ಹಾಕೊಳ್ಳಿ ಅಂತ ಹೇಳ್ತಾರೆ. ಆ ಮೆಡಿಸಿನ್ ತಗೊಂಡು ಬಿಟ್ರೆ ಸಾಕಪ್ಪ ಇಲ್ಲಿಂದ ಹೋದ್ರೆ ಅಂತ ಹೇಳಿ ಎದ್ದು ಬಿದ್ದು ಹೋಗ್ಬೇಕು ಅಂತ ನೋಡಿದಾಗ ಆ ಡಾಕ್ಟರ್ ಕೂಡ ಮಾಸ್ಕ್ ನ ತೆಗಿತಾರೆ. ಡಾಕ್ಟರ್ ಆಗಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋನೆ. ಜಿಯಾ ಅಂತ ಕರೆದಿದ ತಕ್ಷಣ ಅವಳು ತಿರುಗಿ ನೋಡ್ತಾಳೆ. ಅವಳಿಗೆ ಇವಾಗ ಅರ್ಥ ಆಗ್ತದೆ, ಓ ಇವನೇನ ಇಷ್ಟೊತ್ತು ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಂತ. ಸ್ವಲ್ಪ ತಿರು ಬಂದ್ಬಿಡ್ತೀನಿ ಅಂತ ಹೇಳಿ ಅವಳು ನಂಗೆ ಸಪರೇಟ್ ಆಗಿ ಸೈಡ್ ಅಲ್ಲಿ ಇರೋ ಒಂದು ಸೋಫಾ ಮೇಲೆ ಕೂರಿಸ್ಬಿಟ್ಟು ಇವನೇ ಹೋಗಿ ಐಸ್ ಬ್ಯಾಗ್ ಎಲ್ಲ ತಗೊಂಡ್ ಬಂದು ಅವಳು ಕೆನ್ನೆಗೆಲ್ಲ ಇಡ್ತಾ ಇರ್ತಾನೆ. ಆದ್ರೆ ಅವಳು ಕುಡಿ ನಾನೇ ಇಟ್ಕೊಳ್ತೀನಿ ಅಂತ ಹೇಳಿ ಅದನ್ನ ಇಸ್ಕೊಂತಾಳೆ. ಇದು ರೂಢಿ ಆಗ್ಬಿಟ್ಟಿದ್ದಾಳಲ್ಲ ಅದ್ರಿಂದ. ಹೀರೋ ಹೇಳ್ತಾನೆ, ನೀನಾ ಕಂಡಿಡಿತೀಯ ಅಂತ ಅನ್ಕೊಂಡೆ, ಯಾಕೆ ನನ್ನ ವಾಯ್ಸ್ ನ ಕೂಡ ನೀನ್ ಕಂಡಿಡಿಯಕ್ ಆಗ್ಲಿಲ್ವಾ, ನಾನೇನ್ ಅಷ್ಟು ಚೇಂಜ್ ಆಗ್ಬಿಟ್ಟಿದೀನಿ ಅಂತ ಕೇಳಿದಾಗ ಜಿಯಾ ಹೇಳ್ತಾಳೆ, ಚಾಚೆ ನೀನೇನ್ ಚೇಂಜ್ ಆಗ್ಲಿಲ್ಲ, ಆದ್ರೆ ನಾನೇ ತುಂಬಾ ಬೈದಲ್ಲಿದ್ನಲ್ಲ, ಸೊ ಸ್ವಲ್ಪ ಗಮನಿಸ್ಕೊಂಡಿಲ್ಲ ಅಷ್ಟೇ. ಈ ಡಾಕ್ಟರ್ ಕೊಟ್ಟಲ್ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದಾಗ ಹೀರೋ ಕೂಡ ಹೌದು ನೀನ್ ಕೂಡ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಸೊ ನಾನು ಹೇಳ್ತಾ ಇರೋದನ್ನ ಸುಮ್ನೆ ಬದಲಿಗೆ ಹೇಳ್ತಾ ಇದ್ದಾನೆ ಅಂತ ಇವಳು ಅನ್ಕೊಳ್ಳೋದು. ಇದ್ರೂ ಅವಳೆ ಅಂತಾಳೆ, ಎಲ್ಲಿ ನಾನೆಲ್ಲಿ ಚೆನ್ನಾಗಿ ಆಗ್ಬಿಟ್ಟಿದೀನಿ, ಇನ್ನು ನನ್ನ ಚಿಕ್ಕ ಹುಡುಗಿ ಸ್ಕೂಲ್ ಹುಡುಗಿ ನೋಡ್ದಂಗೆ ನೋಡ್ತಾ ಇದಾರೆ. ಯಾವ್ದಾದ್ರು ಕ್ಲಬ್ಗೆ ಹೋದ್ರೆ ಕೂಡ ಐಡಿ ಕಾರ್ಡ್ ನ ತೋರಿಸಿದ್ರೇನೆ, ನನ್ನ ವಯಸ್ಸನ್ನ ತೋರಿಸಿದ್ರೇನೆ ಅವ್ರು ನನ್ನ ಒಳಗಡೆ ಬಿಡ್ತಾ ಇರೋದು ಅಂದಾಗ ಹೀರೋ ಹೇಳ್ತಾನೆ, ಆದ್ರೆ ನನ್ ಕಣ್ಣಿಗೆ ಮಾತ್ರ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಅಂತ ಹೇಳ್ತಾನೆ. ಆದ್ರೆ ಇವಳು ಅವ್ನ ಮುಖ ಕೂಡ ನೋಡ್ತಾ ಇಲ್ಲ. ಓ ಹೌದಾ, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟಂಗೆ ತಲೆ ಬಗ್ಸ್ಕೊಂಡೆ ಮಾತಾಡ್ತಾ ಇರ್ತಾಳೆ. ಇವಾಗ ಹಂಗೆ ಲೈಟ್ ಆಗಿ ತಲೆನ ತಿರುಗಿಸ್ ನೋಡಿದ್ರೆ ಹೀರೋ ಅಂತೂ ಕಣ್ಣು ಹಾರಿಸದೆ ನೋಡ್ತಾನೆ ಇರ್ತಾನ. ಅದಕ್ಕೆ ಇವಳಿಗೆ ಒಂಥರ ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಸರಿ ಏನಾದ್ರೂ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಪ್ಪತ್ರ ಹೋಗಿದ್ದ, ಅಪ್ಪತ್ರ ಮಾತಾಡ್ದ, ತುಂಬಾ ಖುಷಿ ಆಗ್ಬಿಟ್ರಲ್ವಾ ಅಂತೆಲ್ಲ ಕೇಳಿದಾಗ ಹೀರೋ ಕೂಡ ಹೌದು ತುಂಬಾ ಖುಷಿ ಪಟ್ರು, ನನಗ್ ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ಕೊಟ್ರು ಅಂತ ಹೇಳ್ತಾನೆ. ಅದಾದ್ಮೇಲೆ ಸರಿ ಜಾಂಗ್ ಬಂದಿದೆ ಅಂತ ಹೇಳ್ಬಿಟ್ಟ ಅಪ್ಪ ಹತ್ರ, ಏನಂದ್ರು ಅಪ್ಪ ಅಂತ ಕೇಳಿದಾಗ ಇಲ್ಲ ನಾನು ಅದನ್ನ ಹೇಳಿಲ್ಲ, ಯಾಕಂದ್ರೆ ಅವನು ಸರ್ಪ್ರೈಸ್ ಕೊಡ್ಬೇಕು ಅಂತ ಹಿಡ್ನಲ್ವಾ, ಸೊ ನಾನೇನಾದ್ರ ಬಗ್ಗೆ ಹೇಳಿಲ್ಲ ಅಂದಾಗ ಇವಳು ಕೂಡ ಓ ಹೌದಾ ಅಂದ್ಬಿಟ್ಟು ಸುಮ್ನೆ ಆಗ್ತಾಳೆ. ಬಟ್ ಅದಕ್ ಮೇಲೆ ಏನ್ ಕೇಳೋದು ಅಂತ ಗೊತ್ತಿಲ್ಲ. ಸರಿ ನನ್ಗೆ ಟೈಮ್ ಆಯ್ತು, ನಾನು ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಎದ್ದು ಬಿದ್ದು ಓಡಬೇಕು ಅಂತ ನೋಡ್ತಾಳೆ. ಆದ್ರೆ ಹೀರೋ ಹೇಳ್ತಾನೆ, ಇರು ಜಿಯಾ ಒಂದ್ ನಿಮಿಷ, ಲಂಚ್ ಟೈಮ್ ಆಯ್ತಲ್ವಾ, ಒಂದೇ ಸತಿ ಊಟ ಮಾಡ್ಕೊಂಡು ಹೋಗು ಅಂದಾಗ ಅವಳು ಇಲ್ಲ ಬೇಡ ಈಗ ತಾನೆ ಅಲ್ಲಿ ಕಿತ್ತಿದ್ಯಾ, ನನ್ಗೆ ಸ್ವಲ್ಪ ನೋವ್ತಾ ಇದೆ, ನನ್ಗೆ ಊಟ ಮಾಡಕ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ, ನಾವ್ ಮತ್ತೆ ಮೀಟ್ ಮಾಡೋಣ, ನನಗೆ ವಾಟ್ಸ್ಆಪ್ ಮಾಡು ಅಂತ ಹೇಳ್ಬಿಟ್ಟು ಅವಳು ಎದ್ದು ಬಿದ್ದು ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಜಿಯಾ ಹೋದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಝ್ಯಾಂಗ್ ಬಂದು ಹೀರೋನ ನೋಡಕ್ಕೆ ಅಂತ ಬಂದಿರ್ತಾನೆ. ಈಗ ಝ್ಯಾಂಗ್ದು ನಡವಳಿಕೆ ಎಲ್ಲ ಹೆಂಗಿರತ್ತಂದ್ರೆ ಒಂದು ರಿಚ್ ಆದ ಒಂದು ಬಾಯ್ ತರ, ಅಂದ್ರೆ ಬರೀ ದುಡ್ಡನ್ನೇ ನೋಡಿ ಬೆಳ್ದಿರೋದ್ರಿಂದ ಈ ಫ್ಯಾಮಿಲಿ ಎಲ್ಲ ಜೊತೆಗೆ ಇರ್ಲಿಲ್ವಲ್ಲ, ಸೊ ಆತರ ಇರುತ್ತೆ ಅವ್ನ ಆಟಿಟ್ಯೂಡ್ ಅಲ್ಲ. ಆತರನೇ ನಮ್ ಹೀರೋ ಹತ್ರ ಕೂಡ ಮಾತಾಡ್ತಾ ಇರೋದು. ಈಗ ಹೋಗಿ ಸಪರೇಟ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕೂಡ ಜಿಯಾ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಝ್ಯಾಂಗ್ ಕೇಳ್ತಾನೆ, ಯಾಕೋ ಜಿಯಾ ನಮ್ನ ನೋಡಿದ್ರೆ ಆತರ ಭಯ ಪಡ್ತಾಳೆ, ಸರಿಯಾಗಿ ಮುಖ ಕೊಟ್ಟು ಕೂಡ ಮಾತಾಡ್ತಾ ಇಲ್ಲ, ನಾವ್ ಬಂದಿದೀವಿ ಅಂತ ಹೇಳೋಳು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಅಂತ ಅನ್ಕೊಂಡೆ, ಬಟ್ ನಮ್ನ ನೋಡಿದ್ರೇನೆ ದೂರ ಹೋಗ್ತಿದ್ದಾಳಲ್ಲ ಅಂತಂದಾಗ ಹೀರೋ ಹೇಳ್ತಾನೆ, ನೀನ್ ಅದನ್ನೆಲ್ಲ ನೆನ್ಸ್ಕೊಂಡೇನಾ, ಇನ್ನು ಬಂದು ಅಪ್ಪನ ನೋಡಿಲ್ಲ, ಮನೆಗ್ ಬಂದಿಲ್ಲ ಅಂತ ಕೇಳಿದಾಗ ಝ್ಯಾಂಗ್ ಹೇಳ್ತಾನೆ, ಚಾಚಾ ಅದಕ್ಕಲ್ಲ, ನಾನು ಇನ್ನೂ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಸೆಟ್ ಆಗ್ಬೇಕು, ಅದ್ರಿಂದ ನಾನು ಅದಕ್ಕಾಗಿರೋ ವ್ಯವಸ್ಥೆನ ಮಾಡ್ತಾ ಇದ್ದೀನಿ, ಕೊನೆವರೆಗೂ ಅಪ್ಪನ ಮತ್ತೆ ಜಿಯಾನ ನಾನು ನೋಡ್ಕೋಬೇಕಲ್ವಾ ಅಂತಂದಾಗ ಹೀರೋ ಹೇಳ್ತಾನೆ, ಏನು ಜಿಯಾನ್ ಹೆಂಗೋ ನೋಡ್ಕೊಳ್ತೀಯ ನೀನು, ಜಿಯಾ ಕೂಡ ಈಗ ದೊಡ್ಡೋಳಾಗಿದ್ದಾಳೆ, ಅವಳಿಗೆಂತ ಸಪರೇಟ್ ಫ್ಯಾಮಿಲಿ ಒಂದು ಬರುತ್ತಲ್ವಾ, ಅವಳಿನ ನಿನ್ ಮೇಲೆ ಡಿಪೆಂಡ್ ಆಗಿರ್ತಾಳೆ ಅಂದಾಗ ಝ್ಯಾಂಗ್ ಹೇಳ್ತಾನೆ, ಎಷ್ಟೇ ಆದ್ರೂ ನಾನು ಅವ್ರಿಗೆ ದೊಡ್ಡಣ್ಣ ತಾನೆ, ನಾನೇ ತಾನೆ ಎಲ್ಲ ನೋಡ್ಕೋಬೇಕು ಅಂದಾಗ ಝ್ಯಾಂಗ್, ನೀನ್ ಎಷ್ಟೇ ದೊಡ್ಡಣ್ಣ ಅಂತಂದ್ರೆ ಕೂಡ ಅದೆಲ್ಲ 10 ವರ್ಷದ ಹಿಂದೆನೆ, ಫಸ್ಟ್ 1-2 ವರ್ಷ ಆದಷ್ಟು ನಾವು ನಮ್ಮಲ್ಲಿರೋ ಡಿಸ್ಟೆನ್ಸ್ ದೂರ ಆಗದೆ ಇರ್ಲಿ ಅಂತ ಹೇಳಿ ಡೈಲಿ ಕಾಲ್ಸ್ ಮಾಡ್ತಾ ಇದ್ವಿ, ವಿಡಿಯೋ ಕಾಲ್ಸ್ ಮಾಡ್ತಾ ಇದ್ವಿ, ಮಾತಾಡ್ಕೊಳ್ತಾ ಇದ್ವಿ. ಆಮೇಲೆ ಯಾವಾಗಾದ್ರೂ ಫೆಸ್ಟಿವಲ್ ಟೈಮ್ ಅಲ್ಲಿ ವಿಶ್ ಮಾಡೋದಕ್ಕೆ ಕಾಲ್ ಮಾಡ್ತಾ ಇದ್ವಿ. ಅದನ್ನು ಮೀರಿ ಯಾವಾಗಾದ್ರೂ ಫೋನ್ ಮಾಡಿದ್ರೆ ಊಟ ಆಯ್ತಾ, ಚೆನ್ನಾಗಿದ್ಯಾ, ಕೆಲ್ಸಕ್ಕೆ ಹೋದ, ಅಷ್ಟ್ ಮಾತ್ರನೇ ನಾವು ಮಾತಾಡ್ತಾ ಇರೋದು. ಇದೆಲ್ಲದಕ್ಕಿಂತ ಮೀರಿ ಎಷ್ಟೇ ಆದ್ರೂ ನಾನ್ ಬಂದು ಪಕ್ಕದ ಮನೆ ಹುಡುಗ, ನೀನ್ ಬಂದು ಅಲ್ಲಿ ಬೆಳೆದಿರೋ ಹುಡುಗ, ಏನೇ ಆದ್ರೂ ಈ ನಿಜನ ನಾವ್ ಚೇಂಜ್ ಮಾಡಕ್ ಆಗಲ್ವಲ್ಲ, ನೀನೇ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಝ್ಯಾಂಗಂತೂ ತುಂಬಾನೇ ಭಯ ಆಗ್ತಾ ಇರುತ್ತೆ, ಅಪ್ಪನ ಮತ್ತೆ ಫ್ಯಾಮಿಲಿನೆಲ್ಲ ಹೆಂಗಪ್ಪ ನೋಡ್ಕೊಳ್ಳೋದು ಅಂತ. ಇದ್ರೂ ಝ್ಯಾಂಗ್ ಕೇಳ್ತಾನೆ, ಸರಿ ಕಣೋ, ಒಂದು ಮೀಟಪ್ ನ ಅರೇಂಜ್ ಮಾಡ್ಬಾರ್ದಾ, ಬಂದ್ ಮಾತಾಡ್ತಾ ಇದ್ದೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಏನೋ ನೀನು ಇನ್ನು ಚಿಕ್ಕ ಹುಡುಗ ಅಂತ ಅನ್ಕೊಂಡಿದ್ಯಾ, ಈ ತರ ಎಲ್ಲ ಸಿಲ್ಲಿಯಾಗೆಲ್ಲ ಮಾತಾಡೋದನ್ನ ಬಿಟ್ಬಿಟ್ಟು ಫಸ್ಟ್ ಹೋಗಿ ಅಪ್ಪನ ನೋಡು, ಅಪ್ಪ ಹತ್ರ ಮಾತಾಡು ಅಂತ ಹೇಳ್ತಾನೆ. ಆಮೇಲೆ ನಮ್ ಹೀರೋ ಕೂಡ ಹೊಟ್ಟೋಗ್ತಾನೆ. ಝ್ಯಾಂಗ್ ಕೂಡ ಅವ್ರ ಮನೆಗೆ ಬರ್ತಾನೆ. ಮನೆಗೆ ಬಂದಿದ ತಕ್ಷಣ ಆರಾಮಾಗಿ ಅವನು ಸ್ನಾನ ಮಾಡ್ತಾ ಇರ್ತಾನೆ. ಅಂದ್ರೆ ಅವ್ನ್ ಬಂದಿಗೆ ಹೊಸದಾಗ ಒಂದು ರೂಮ್ ನ ತಗೊಂಡಿರ್ತೀನಿ ಅಂತ ಹೇಳಿದ್ನಲ್ಲ, ಆ ರೂಮ್ ಅಲ್ಲೇ ಸ್ನಾನ ಮಾಡ್ತಾ ಇರೋದು. ಇಲ್ಲಿ ಟ್ವಿಸ್ಟ್ ಏನಂತಂದ್ರೆ ಇದೇ ರೂಮ್ ನಾನೇ, ಅಂದ್ರೆ ಇದೇ ಅಪಾರ್ಟ್ಮೆಂಟ್ ನಾನೇ ರಿಯಾ ಕೂಡ ಹೀರೋಗೋಸ್ಕರ ನೋಡಿರೋ ಅಪಾರ್ಟ್ಮೆಂಟ್. ಸೊ ಇವ್ನು ಆರಾಮಾಗಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ರಿಯಾ ಕೂಡ ಆ ಮನೇನ ಬಾಗಲ್ ತಕೊಂಡು ಒಳಗಡೆ ಬರ್ತಾಳೆ. ಆಕ್ಚುಲಿ ಅವಳು ಬಂದ್ಬಿಟ್ಟು ಇವಾಗ ಹೀರೋ ಬರ್ತಾನೆ, ಇನ್ನೊಂದ್ಸತಿ ಕ್ಲೀನ್ ಮಾಡೋಣ ಅಂತ ಹೇಳ್ಕೊಂಡೆ ಒಳಗಡೆ ಬರ್ತಾ ಇರೋದು.
ಬಟ್ ಒಳಗಡೆ ಬಂದ್ ನೋಡಿದ ತಕ್ಷಣ ಥಿಂಗ್ಸ್ ಎಲ್ಲ ಇರುತ್ತೆ, ಸುಟ್ ಕೇಸು ಬಟ್ಟೆ ಎಲ್ಲ ಇರೋದನ್ನ ನೋಡ್ಬಿಟ್ಟು ಹಂಗಾದ್ರೆ ನನ್ಗೆ ಹೇಳ್ದೆ ಬಂದ್ಬಿಟ್ಟಿದಾರ, ನನ್ಗೊಂದ್ ಮಾತನ್ನ ಕೂಡ ಹೇಳಿಲ್ಲ ಅಂತ ಹೇಳಿ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇವ್ನ್ ಕೂಡ ಸ್ನಾನ ಮುಗಿಸ್ಕೊಂಡು ಬಾತ್ರೂಮ್ ಒಳಗಡೆ ಟವಲ್ ಸುತ್ಕೊಂಡ್ ಬರ್ತಾನೆ. ಅಷ್ಟೇ ಒಬ್ರಿಗೊಬ್ರು ಈ ತರ ನೋಡ್ಕೊಂಡಿದ ತಕ್ಷಣ ಜೋರಾಗಿ ಕೂಗಾಡ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ದಿಕ್ಕ ಓಡೋಗ್ತಾರೆ. ಇವ್ನ್ ಒಳಗಡೆ ಹೋಗಿ ಬಾತ್ರೂಮ್ ಡೋರ್ನ ಹಾಕೊಂಡ್ಬಿಡ್ತಾನೆ. ಇವ್ಳು ಕೇಳ್ತಾಳೆ ಯಾರೋ ನೀನು ಇಲ್ಗೇನಕ್ಕೋ ಬಂದೆ ಅಂತೆಲ್ಲ ಕೇಳಿದಾಗ ಝ್ಯಾಂಗ್ ಹೇಳ್ತಾನೆ ಫಸ್ಟ್ ಆಫ್ ಆಲ್ ನೀನ್ ಯಾರು, ಇದು ನನ್ ಮನೆ ಅಂತ ಅವನಂತಾನೆ. ರಿಯಾ ಕೇಳ್ತಾಳೆ ಏನು ನಿನ್ ಮನೆನಾ, ಏನ್ ಹೇಳ್ತಾ ಇದ್ದೀರಾ, ಈ ಮನೆಗೆ ನಾನ್ ರೆಂಟ್ ಕೊಟ್ಟಿದ್ದೀನಿ, ಅಡ್ವಾನ್ಸ್ ಕೊಟ್ಟಿದ್ದೀನಿ, ನಾನ್ ಈ ಫ್ಲವರ್ ಸೋಫಾ ಅಂತೆಲ್ಲ ಅರೇಂಜ್ ಮಾಡಿರೋದು, ಇವಾಗ ಹೊಸದಾಗಿ ಬಂದು ನಿಮ್ಮನೆ ಅಂತ ಹೇಳ್ತಾ ಇದ್ದೀರಾ ಅಂದಾಗ ಝ್ಯಾಂಗ್ ಒಂದ್ ವಿಷಯನ ಹೇಳ್ತಾನೆ. ಆಕ್ಚುಲಿ ಏನ್ ನಡೆದಿರತ್ತೆ ಅಂತಂದ್ರೆ ಝ್ಯಾಂಗ್ ಬಂದು ಒಂದು ಮನೆ ಬೇಕಾಗುತ್ತೆ, ಅದು ಬಂದು ಹೀರೋಯಿನ್ ಎದುರುಗಡೆ ಇರೋ ಮನೆನೇ ಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ ನ ಹಿಡಿದು ಈ ಮನೆನ ತುಂಬಾನೇ ದುಡ್ಡು ಕೊಟ್ಟು ಈ ಮನೆನ ಯಾರು ಬುಕ್ ಮಾಡ್ಕೊಂಡಿದ್ರು ಅವ್ರಿಗಿಂತ ಸ್ವಲ್ಪ ಹೆಚ್ಚಿನ ದುಡ್ಡನ್ನ ಕೊಟ್ಬಿಟ್ಟು ಝ್ಯಾಂಗ್ ಬಂದು ಇಲ್ಲಿ ಇರ್ತಾನೆ. ಅಂದ್ರೆ ಬುಕ್ ಮಾಡ್ಕೊಂಡಿರೋದು ರಿಯಾ ಅಂತ ಇವನು ಗೊತ್ತಿಲ್ಲ. ಸೊ ಇವ್ನು ಬಂದು ದುಡ್ಡು ಕೊಟ್ಟು ನಾನು ಈ ಮನೆನ ತಗೊಂಡಿದ್ದೀನಿ, ಸೊ ನೀವ್ ಇಲ್ಲಿಂದ ವೆಕೇಟ್ ಮಾಡಿ, ನೀವ್ ಇಲ್ಲಿಂದ ಖಾಲಿ ಮಾಡ್ರಿ ಅನ್ನೋ ತರ ಅವ್ನು ಹೇಳ್ತಾನೆ. ಅಷ್ಟೇ ಅಲ್ಲ ಇದನ್ನ ಬೇಕಾಗಿದ್ರೆ ಓನರ್ ಹತ್ರ ಕೂಡ ಕಾಲ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ, ಮನೆ ಓನರ್ ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ, ನಾನು ಅವ್ರ ರಿಲೇಟಿವ್ ಅಂತ ಬೇರೆ ಹೇಳ್ತಾನೆ. ಅದಕ್ಕೆ ರಿಯಾ ಕೂಡ ಮನೆ ಓನರ್ಗೆ ಕಾಲ್ ಮಾಡ್ಬಿಟ್ಟು ಏನ್ ವಿಚಾರ ಅಂತ ಕೇಳಿದಾಗ ಈಗ ಝ್ಯಾಂಗ್ ಹೇಳಿರೋದನ್ನೇ ಹೇಳ್ತಾರೆ. ಅಷ್ಟೇ ಅಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದರಿಂದ ನನಗೂ ಏನು ಮಾಡಕ್ಕಾಗಿಲ್ಲ, ನೀನ್ ಕೊಟ್ಟಿರೋ ಅಮೌಂಟ್ ನ ನಾನು ನಿನ್ನ ಅಕೌಂಟ್ ಗೆ ರಿಟರ್ನ್ ಆಗ್ತಾ ಇದೀನಿ ಅಂತ ಹೇಳ್ತಾರೆ. ಝ್ಯಾಂಗ್ ಹೇಳ್ತಾನೆ ಇನ್ನೇನ್ ನಿಂತ್ಕೊಂಡಿದ್ಯಾ, ಕೇಳಿಸ್ಕೊಂಡೆ ತಾನೆ, ಫಸ್ಟ್ ಜಾಗ ಖಾಲಿ ಮಾಡು ಅಂದಾಗ ರಿಯಾ ಹಂಗೆ ಬಾತ್ರೂಮ್ ಹತ್ರ ಹೋಗಿ ನಿಂತ್ಕೊಂಡು ಹೇಳ್ತಾಳೆ ಸರ್ ಪ್ಲೀಸ್ ಸರ್ ದಯವಿಟ್ಟು ಮನೆ ನನ್ಗೋಸ್ಕರ ಬಿಟ್ಕೊಟ್ಬಿಡಿ, ಈ ಮನೆನ ನನ್ನ ಕ್ರಶ್ಗೋಸ್ಕರ ನೋಡಿ ಸೆಲೆಕ್ಟ್ ಮಾಡಿದ್ದು, ಎದುರುಗಡೆ ಇರೋ ಫ್ಲಾಟ್ ಅಲ್ಲೇ ನಾನಿರೋದು, ಇದು ನನ್ನ ಕ್ರಶ್ಗೋಸ್ಕರ ನಾನು ಸೆಲೆಕ್ಟ್ ಮಾಡಿರೋದು, ಅವಾಗವಾಗ ಅವ್ನಿಗೆ ಸ್ವಲ್ಪ ಟೇಸ್ಟಿಯಾಗಿ ಅಡ್ಗೆ ಗಿಡ್ಗೆ ಎಲ್ಲ ಮಾಡ್ಕೊಟ್ಟು ಅವ್ನ ಚೆನ್ನಾಗಿ ನೋಡ್ಕೊಂಡು ಕರೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. 25 ವಯಸ್ಸಾಗ್ತಿದೆ ಸರ್, ನಾನು ಇವಾಗವರೆಗೂ ಒಂದು ಡೇಟಿಂಗ್ ಕೂಡ ಮಾಡಿಲ್ಲ, ದಯವಿಟ್ಟು ನನ್ ಮೇಲೆ ಸ್ವಲ್ಪ ಕರುಣೆ ತೋರಿಸ್ರಿ ಪ್ಲೀಸ್ ಅಂತ ಕೇಳ್ಕೊಳ್ತಾ ಇದ್ರೆ ಅವನಂತಾನೆ ಮರ್ಯಾದಾಗ ನೀನ್ ಜಾಗ ಖಾಲಿ ಮಾಡ್ತೀಯಾ ಅಥವಾ ನಾನು ಇವಾಗ ಟವಲ್ ಸುತ್ಕೊಂಡಿದೀನಿ ಬಾತ್ರೂಮ್ ಇಂದ ಹಂಗೆ ಬಂದ್ಬಿಡ್ಲಾ ಅಂತ ಕೇಳಿದಾಗ ಲೈಟ್ ಆಗಿ ಡೋರ್ನ ಓಪನ್ ಮಾಡಕ್ ಹೋಗ್ತಾರೆ. ನೋಡು ರಿಯಾ ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ಹಂಗೆ ಹೀರೋಯಿನ್ ತೋರಿಸ್ತಾರೆ. ಅವಳು ಬಂದು ಒಂದು ಕಸ್ಟಮರ್ ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ ಒಂದು ಜಾಗಕ್ಕೆ ಹೋಗಕ್ ಕೇಳಿರ್ತಾಳೆ. ಸೊ ಆ ಜಾಗಕ್ಕೆ ಹೋಗ್ತಾ ಇರೋದು ಮಳೆ ಬೇರೆ ಬರ್ತಾ ಇರುತ್ತೆ. ಅವಳು ಹೇಳಿರೋ ಜಾಗಕ್ಕೆ ಹೋಗಿ ನೋಡಿದ್ರೆ ಯಾವ್ದೋ ಒಂದು ರೆಸ್ಟೋರೆಂಟ್ ತರಾನೇ ಕಾಣಿಸ್ತಾ ಇದೆ, ಬಟ್ ಲೈಟ್ಸ್ ಏನು ಇಲ್ಲ. ಇವಳು ತುಂಬಾನೇ ಭಯ ಪಟ್ಕೊಂಡು ಒಳಗಡೆ ಹೋಗ್ತಾಳೆ. ಅದ್ರ ಒಳಗಡೆ ಹೋಗಿದ ತಕ್ಷಣ ತನಗೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಸಖತ್ ಸೆಟಪ್ ಮಾಡಿಟ್ಟಿರ್ತಾರೆ, ತುಂಬಾನೇ ಕೇಕ್ಸ್ ಸ್ವೀಟ್ಸ್ ಅಂತ ವೆರೈಟಿಯಾಗಿ ಮಾಡಿಟ್ಟಿರ್ತಾರೆ. ಒಳಗಡೆಯಿಂದ ಬರ್ತಾ ಇರೋದು ಬೇರೆ ಯಾರು ಅಲ್ಲ ಝ್ಯಾಂಗೆ, ನೋಡಕ್ಕೆ ಪಕ್ಕಾ ಪ್ಯಾಂಟ್ರಿ ಶೆಫ್ ತರಾನೇ ಇರ್ತಾನೆ. ಅಷ್ಟು ಚೆನ್ನಾಗಿ ಜಿಯಾಗೋಸ್ಕರ ಇದನ್ನೆಲ್ಲ ಮಾಡಿರೋದು. ಬಾಜಿಯಾ ಕೂತ್ಕೊ ಅಂತ ಹೇಳಿ ಸಂತೋಷವಾಗಿ ಕೂರ್ಸಿದ್ರೆ ಅವಳು ಹೇಳ್ತಾಳೆ ಏನ್ ಮಾಡ್ತಾ ಇದೀಯ ಅಂದಾಗ ನಿನ್ಗೋಸ್ಕರನೇ ಸರ್ಪ್ರೈಸ್ ಆಗಿ ರೆಡಿ ಮಾಡಿದ್ದು, ಹೆಂಗಿತ್ತು ಸರ್ಪ್ರೈಸ್ ಅಂದಾಗ ಇದೆಲ್ಲ ಒಂದ್ ಸರ್ಪ್ರೈಸಾ, ಏನೋ ಹಾರರ್ ಮೂವಿ ನೋಡ್ದಂಗಿತ್ತು ನನಗೆ, ಫಸ್ಟ್ ಇದನ್ನೆಲ್ಲ ಹೇಳಿರ್ಬೋದಲ್ವಾ, ಏನಕ್ಕೆ ಸರ್ಪ್ರೈಸ್ ಅಲ್ಲ ಅಂತ ಸ್ವಲ್ಪ ಮುಖನ ಗಂಟಾಕೊಂಡ್ ಮಾತಾಡ್ದಂಗೆ ಇರುತ್ತೆ. ಝ್ಯಾಂಗ್ ಹೇಳ್ತಾನೆ ಏಯ್ ಜಿಯಾ ಇದು ನಂದೇ ಶಾಪು, 3 months ಇಂದ ನಾನು ಈ ಶಾಪ್ ನಾನೇ ರೆಡಿ ಮಾಡ್ತಾ ಇದ್ದೆ, ಇದ್ರ ಓಪನಿಂಗ್ ಗೆ ನಿನ್ನ ಮತ್ತೆ ಅಪ್ಪನ ಕರೆಯೋಣ ಅಂತ ಅನ್ಕೊಂಡೆ, ಬಟ್ ಸಪರೇಟ್ ಆಗಿ ನಿನ್ಗೆ ಒಂದು ಸರ್ಪ್ರೈಸ್ ನ ಕೊಡೋಣ ಅಂತ ಇತರ ಕರೆಸ್ದೆ. ಹಂಗಂತ ಅವ್ನ್ ಪ್ಲಾನ್ಸ್ ಎಲ್ಲ ಹೇಳ್ತಾ ಇದ್ರೆ ಜಿಯಾ ಹೇಳ್ತಾಳೆ ಅಪ್ಪನ ಆತರ ನೀನು ಪ್ಲಾನ್ ಎಲ್ಲ ಇಲ್ದೆ ಕರೆಯಕ್ ಆಗೋದಿಲ್ಲ, ಸರ್ಪ್ರೈಸ್ ಎಲ್ಲ ಕೊಡಕ್ ಆಗಲ್ಲ, ಯಾಕಂದ್ರೆ ಅಪ್ಪ ತುಂಬಾ ಬ್ಯುಸಿ ಆಗಿರ್ತಾರೆ, ನೀನ್ ಫಸ್ಟೇ ಅಪ್ಪ ಹತ್ರ ಇದನ್ನೆಲ್ಲ ಹೇಳ್ಬಿಡು ಅಂತಾಳೆ. ಝ್ಯಾಂಗ್ ಹೇಳ್ತಾನೆ ಏ ಜಿಯಾ ಏನಕ್ಕೆ ಹತ್ರ ಹೇಳ್ತಾ ಇದೀಯಾ, ಸರ್ಪ್ರೈಸ್ ಕೊಟ್ರೆ ಚೆನ್ನಾಗಿರುತ್ತೆ, ಅಷ್ಟೇ ಅಲ್ಲ ನೀನ್ ಚಿಕ್ಕವಳಾಗಿರ್ಬೇಕಾದ್ರೆ ನನಗೇಂತ ಒಂದು ಕೇಕ್ ಶಾಪ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಾನು ಹೋಗ್ಬಿಟ್ಟು ನಾನು ಇಷ್ಟ ಬಂದಿದ್ದೆಲ್ಲ ಎತ್ಕೊಂಡು ತಿನ್ಬೋದಲ್ವಾ ಅಂತ ಹೇಳ್ತಾ ಇದ್ದಲ್ವಾ, ನಿನ್ನ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ನಿನ್ಗೋಸ್ಕರ ಈ ಶಾಪ್ ನ ಓಪನ್ ಮಾಡಿದ್ದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಅಲ್ಲಿರೋ ಒಂದು ಕೇಕ್ ನಾನು ಸ್ವೀಟ್ ನಾನು ಎತ್ಕೊಂಡು ಇದನ್ನ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳು ಅಂತ ತುಂಬಾ ಫೋರ್ಸ್ಫುಲ್ ಆಗಿ ಅವಳಿಗೆ ಕೊಡಕ್ ಹೋದಾಗ ಅವಳು ಅಂತಾಳೆ ಇಲ್ಲ ಬೇಡ ನನ್ಗೆ ಇವಾಗ ಅದೆಲ್ಲ ತಿನ್ನೋ ಕಂಡೀಷನ್ ಅಲ್ಲಿ ಇಲ್ಲ, ಈಗ ತಾನೇ ಅಲ್ಲಿ ಕಿತ್ತಿಸ್ಕೊಂಡ್ ಬಂದಿದ್ದೀನಿ, ನಂಗೆ ನೋವ್ತಿದೆ ಬೇಡ ಅಂತ ಹೇಳ್ತಾಳೆ. ಆದ್ರೆ ಝ್ಯಾಂಗ್ ಹೇಳ್ತಾನೆ 1 ಸ್ಪೂನ್ ತಿಂದ್ರೆ ಏನಾಗಲ್ಲ ತಿನ್ನು ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅವನೇ ಬಾಯಲ್ ಕೂಡ ಇಡ್ತಾನೆ. ಅವಳು ಕೂಡ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಕ್ಚುಲಿ ಝ್ಯಾಂಗ್ ಬಂದು ತುಂಬಾ ಚೆನ್ನಾಗಿ ಮಾಡ್ತಾನೆ ಇದನ್ನೆಲ್ಲ. ಅವಳು ತುಂಬಾ ಚೆನ್ನಾಗಿದೆ ಅಂದಾಗ ಸರಿ ಇನ್ನು ತಿನ್ನು ಅಂತ ಹೇಳಿ ಇನ್ನೂ ಫೋರ್ಸ್ಫುಲ್ ಆಗಿ ಇನ್ನೊಂದ್ 2 ಸ್ಪೂನ್ ನ ಬಾಯಲ್ ಇಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಜಿಯಾ ಬಂದು ಕೋಪದಲ್ಲಿ ಅದನ್ನ ತಟ್ಬಿಡ್ತಾಳೆ. ಝ್ಯಾಂಗ್ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಅವಳು ಹೇಳ್ತಾಳೆ ನಾನು ಈ ಸತಿ ನಿನ್ಗೆ ಹೇಳಿ ನನ್ಗದ್ ಬೇಡ, ನನ್ಗೆ ಅಲ್ಲಿ ನೋವಿದೆ ಅಂತ ಹೇಳಿದ ತಕ್ಷಣ ಝ್ಯಾಂಗ್ ಇವಾಗ ಅರ್ಥ ಆಗ್ತಿದೆ ಜಿಯಾ ಇನ್ನೂ ಚಿಕ್ಕ ಹುಡುಗಿ ಎಲ್ಲ ದೊಡ್ಡೋಳಾಗಿದ್ದಾಳೆ ಅಂತ. ಅದಕ್ಕೆ ಅವನೇ ಸಾರಿ ಅಂತ ಹೇಳಿದಾಗ ಜಿಯಾ ಹೇಳ್ತಾಳೆ ಇಲ್ಲ ಆಕ್ಚುಲಿ ನಾನ್ ಸಾರಿ ಕೇಳ್ಬೇಕು, ನೀನು ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಆದ್ರೆ ನನ್ಗೆ ತಿನ್ನಕ್ ಕೂಡ ಆಗ್ತಾ ಇಲ್ಲ, ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ನಾನು ತಿಂತೀನಿ ಅಂತ ಹೇಳ್ತಾಳೆ. ಅಷ್ಟೆಲ್ಲ ನನ್ಗೆ ಈಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಡ್ಬೇಕು, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳ ಪಡ್ಗಳಿದ್ದಲ್ಲಿಂದ ಹೊರಟೋಗ್ತಾಳೆ. ಝ್ಯಾಂಗ್ ಅಂತೂ ತುಂಬಾನೇ ಬೇಜಾರಾಗುತ್ತೆ. ಆಕ್ಚುಲಿ ಝ್ಯಾಂಗ್ ಬಂದು ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾನೆ. ಚಿಕ್ಕ ವಯಸ್ಸಲ್ಲಿ ಜಿಯಾ ನೋಡಿದಾಗ ಎಷ್ಟೆಲ್ಲ ಅಣ್ಣ ಅಂತ ಹೇಳಿ ಹಿಂದೆ ಸುತ್ತಾ ಇದ್ಲು, ಇವಾಗ ಕೂಡ ಅದೇ ತರ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾಳೆ, ನಾನು ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾಳೆ ಅಂತ ಅವ್ನು ಅನ್ಕೊಂಡಿದ್ದ. ಬಟ್ ಜಿಯಾ ಈ ತರ ಮಾಡ್ತಾ ಇರೋದ್ರಿಂದ ಅವ್ನಿಗೂ ಬೇಜಾರಾಗುತ್ತೆ. ಇವಾಗ ಯಾವ ಮುಖ ಇಟ್ಕೊಂಡು ನಾನು ಅಪ್ಪ ಹತ್ರ ಹೋಗ್ಲಿ, ಅಪ್ಪ ಕೂಡ ನನ್ನ ಮೇಲೆ ಕೋಪವಾಗಿರ್ತಾರ ಅನ್ನೋ ತರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದ್ ಇವಾಗ ಜಿಯಾ ಅವ್ರ ಅಪಾರ್ಟ್ಮೆಂಟ್ ಗೆ ಬಂದಿರ್ತಾನೆ. ಅಂದ್ರೆ ಅವ್ರ ಫ್ಲಾಟ್ ನ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು, ಮತ್ತೆ ಎದುರುಗಡೆ ಫ್ಲಾಟ್ ಆಗ್ತಾನೆ ಅವ್ನು ಬರೋದು, ಅದ್ರ ಬಗ್ಗೆ ಕೇಳಕ್ಕೆ ಅಂತ ಬಂದಿರೋದು. ರಿಯಾಗಂತೂ ಹೀರೋನ ನೋಡಿದ್ರೆ ತುಂಬಾನೇ ಕ್ರಶ್ ಆಗ್ಬಿಟ್ಟಿರತ್ತಲ್ಲ, ಅವಳಿಗಂತೂ ಒಂದೇ ಎಕ್ಸೈಟ್ಮೆಂಟ್. ಅವ್ನ ನೋಡಿದ ತಕ್ಷಣ ಫುಲ್ ಖುಷಿಯಾಗೇ ಇರ್ತಾಳೆ. ಒಳಗಡೆ ಆ ಸೆಲೆಬ್ರಿಟಿ ಫ್ರೆಂಡ್ ನ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಇನ್ನೇನ್ ಜಿಯಾ ಬಂದು ಬಾಗಲ್ ತಡ್ತಾ ಇರ್ಬೇಕಾದ್ರೆ ಹೀರೋ ಬಂದು ಅಲ್ಲೇ ರೂಮಲ್ಲಿ ಬಚ್ಚಿಟ್ಕೊಂಡಿರ್ತಾನೆ, ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ. ಆದ್ರೆ ಒಳಗಡೆ ಬಂದಿದ ತಕ್ಷಣ ಜಿಯಾ ಬಂದು ತುಂಬಾನೇ ಕೋಪದಲ್ಲಿ ಇರ್ತಾಳೆ. ಅವಳು ಹೇಳ್ತಾಳೆ ನಾನ್ ನಿನ್ನೆ ಹೀರೋನ ಮತ್ತೆ ಝ್ಯಾಂಗ್ ನ ಇಬ್ಬರನ್ನು ಮೀಟ್ ಮಾಡಿದೆ, ಅದು ಯಾವ ತರ ಮೀಟ್ ಮಾಡಿದೆ ಗೊತ್ತಾ, ನಿನ್ನೆ ಒಬ್ಬ ನನ್ನ ಹರಾಜ್ ಮಾಡ್ದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಲ್ಲ, ಅದು ಬೇರೆ ಯಾರು ಅಲ್ಲ ಝ್ಯಾಂಗ್ಗೆ. ಅಷ್ಟೇ ಅಲ್ಲ ಹೀರೋನ್ ಹೆಂಗ್ ಗೊತ್ತಾ ನೋಡಿದೆ, ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಅವ್ನು ಹರಿಬರಿ ಅಂತ ಬಂದ, ಆತರ ಹೋಗ್ತಾ ಇರೋ ದಾರೆಲ್ಲ ಅವನ್ನ ನೋಡ್ದಂಗಿತ್ತು. ನನ್ಗಂತೂ ತುಂಬಾನೇ ಆಕ್ವರ್ಡ್ ಆಗಿತ್ತು, ಹೆಂಗ್ ಅವ್ರಿಗೆ ಮುಖ ಕೊಟ್ಟು ಮಾತಾಡೋದಂತಾನೆ ಗೊತ್ತಾಗಿಲ್ಲ. ಅದ್ರಲ್ಲೂ ಹೀರೋ ಬೇರೆ ಈಗ ನಮ್ ಎದುರುಗಡೆ ಇರೋ ಫ್ಲಾಟ್
ಗೆ ಬರ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ ಕಣೆ, ನನ್ಗೇನ್ ಮಾಡೋದೋ ಗೊತ್ತಿಲ್ಲ ಅಂದಾಗ ರಿಯಾ ಹೇಳ್ತಾಳೆ, ಯಾಕೆ ಆತರ ಹೇಳ್ತಾ ಇದೀಯಾ, ಅದು ಒಳ್ಳೆ ವಿಷಯ ತಾನೆ, ಇಷ್ಟು ದಿನ ನೀವು ಫೋನಲ್ಲಿ ಮಾತಾಡ್ಕೊಂತಾನೆ ಇದ್ರಿ, ನೀವು ತುಂಬಾ ಕ್ಲೋಸ್ ತಾನೆ ಕಣೆ ಅಂತಂದಾಗ ಇವಳು ಅಂತಾಳೆ, ಏನ್ ಫೋನಲ್ಲಿ ಮಾತಾಡೋದು, ಊಟ ಮಾಡ್ದ, ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಇಷ್ಟೇ ಮಾತಾಡ್ತಾ ಇದ್ದು, ಇನ್ ಎದುರುಗಡೆ ಬಂದ್ರೆ ಕೂಡ ಅದನ್ನೇ ಮಾತಾಡ್ಕೊಂಡು ಕುತ್ಕೊಳಕ್ ಆಗುತ್ತಾ, ಅಯ್ಯೋ ಅವ್ರ ಪಕ್ಕದಲ್ಲಿ ಇರ್ಬೇಕಾದ್ರೆ ನನ್ಗೆ ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಬಾಯಿಂದ ಮಾತುಗಳೇ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ನಂಗೆ ಒಂಥರ ಬೇಜಾರಲ್ಲೇ ಹೇಳ್ದಂಗೆ ಇರುತ್ತೆ. ಆ ಟೈಮಲ್ಲಿ ಹೀರೋ ಬಚ್ಚಿಟ್ಕೊಂಡಿದ್ದಲ್ಲ, ಅಲ್ಲಿಂದ ಹೊರಗಡೆ ಬಂದು ಒಂದ್ ಸೌಂಡ್ ನ ಕೊಡ್ತಾನೆ, ತಿನ್ಬಿಟ್ಟು ನೀನು ಕೊಟ್ಟಿರೋ ಮೆಡಿಸನ್ ನ ಹಾಕೋ ಅಂತ. ಇವಳಿಗಂತೂ ಸಕ್ಕ ಶಾಕ್ ಆಗುತ್ತೆ, ಇಷ್ಟೊತ್ತು ಇವ್ನು ಇಲ್ಲೇ ಇದ್ನ ಅನ್ನೋ ತರ ನೋಡ್ತಾ ಇರ್ತಾಳೆ. ಈಗ ಎಲ್ಲರೂ ಹಂಗೆ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ರಿಯಾ ಹೇಳ್ತಾಳೆ, ಅಂದ್ರೆ ಈ ತರ ಓನರ್ ಬಂದ್ಬಿಟ್ಟು ಯಾರೋ ಜಾಸ್ತಿ ದುಡ್ಡು ಕೊಟ್ರು ಅಂತ ಹೇಳಿ ಅಪಾರ್ಟ್ಮೆಂಟ್ ನ ಅಂದ್ರೆ ಎದುರುಗಡೆ ಇರೋ ಫ್ಲಾಟ್ ನ ಬಂದು ಅವ್ರಿಗೆ ಕೊಟ್ಬಿಟ್ಟಿದಾರಂತೆ, ನಮ್ಮನ್ನ ರೂಮ್ ವೆಕೆಟ್ ಮಾಡಕ್ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಹೀರೋಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪಕ್ಕದಲ್ಲಿರೋ ಸೆಲೆಬ್ರಿಟಿ ಹುಡುಗಿ ಹೇಳ್ತಾಳೆ, ಹೌದೌದು ಆ ಎದುರುಗಡೆ ಫ್ಲಾಟ್ ಬಂದಿರೋ ಹುಡುಗ ಬಂದು ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನಂತೆ, ಅವ್ನು ಸ್ನಾನ ಮಾಡ್ಬೇಕಾದ್ರೆ ರಿಯಾ ಹೋಗಿ ನೋಡ್ಬಿಟ್ಲಲ್ಲ ಅಂತ ಹೇಳಿದಾಗ ರಿಯಾ ಹೇಳ್ತಾಳೆ, ಚಾಚೆ ಆತ್ರಲ್ಲ ಏನಿಲ್ಲ, ಇವಳು ಸುಮ್ನೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಸರಿ ಎದುರುಗಡೆ ಇರೋ ಫ್ಲಾಟ್ ಬಂದು 2 ರೂಮ್ ಇರೋ ತರ ಫ್ಲಾಟ್ ಅಲ್ವಾ, ನಾನ್ ಬೇಕಾಗಿದ್ರೆ ಒಂದ್ ರೂಮ್ ನನ್ಗೆ ಕೊಡ್ತೀರಾ ಅಂತ ನಾನು ಅವ್ರ ಹತ್ರ ಮಾತಾಡ್ ನೋಡ್ಲಾ ಅಂದಾಗ ಸಡನ್ ಆಗಿ ಆ ಸೆಲೆಬ್ರಿಟಿ ಹುಡುಗಿ ಹೇಳ್ತಾಳೆ, ಇರಿ ಇದ್ರ ಬಗ್ಗೆ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ, ನಾನು ಹೋಗಿ ಕೇಳ್ತೀನಿ ಅವ್ರ ಹತ್ರ ಅಂತ ಹೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ಎದ್ದೋಗ್ತಾಳೆ. ಇವ್ರಂತಾರೆ, ಬೇಡ ಇವನೇ ಹೋಗ್ಲಿ ಸುಮ್ನೆ ಇರೋ ಅಂದಾಗ ನೀವ್ ಮಾತ್ರ ಹೋಗ್ಬಿಟ್ಟು ಒಂದ್ ಸ್ನಾನ ಮಾಡುವಾಗ ನೋಡ್ಕೊಂಡ್ ಬಂದ್ರಿ, ನಾನ್ ಹೋಗ್ಬಾರ್ದ, ನಾನ್ ನೋಡ್ಬಾರ್ದ ಅಂತ ಹೇಳ್ಬಿಟ್ಟು ಇವಳೇ ಒಂದ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಾಳೆ. ಇನ್ನೊಂದ್ ಕಡೆ ಜ್ಯಾಂಗ್ ನ ತೋರಿಸ್ತಾರೆ. ಜ್ಯಾಂಗ್ ಕೂಡ ಹಂಗೆ ನಿಧಾನಕ್ಕೆ ಬಂದು ಹೀರೋಯಿನ್ ನೋಡೋದಕ್ಕೂ ಮುಂಚೆನೆ ಇವ್ನ್ ಫ್ಲಾಟ್ ಒಳಗಡೆ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಲಾಕ್ ನ ಓಪನ್ ಮಾಡ್ತಾ ಇರ್ತಾನೆ. ಅವಳು ಹಿಂದ್ಗಡೆಯಿಂದ ಬಂದು ಅವ್ನು ನಂಗೆ ಮಾತಾಡೋ ತರ ಇರ್ತಾಳೆ, ಅಂದ್ರೆ ನಾರ್ಮಲ್ ಆಗಿ ಮಾತಾಡೋ ತರ ಇಲ್ಲ, ಏನು ಫ್ಲರ್ಟ್ ಮಾಡೋ ತರನೇ ಇರುತ್ತೆ. ಹಿಂದ್ಗಡೆನೆ ಹೀರೋಯಿನ್ ಮತ್ತೆ ರಿಯಾ ಇಬ್ರು ಹಂಗೆ ಬಗ್ ನೋಡ್ತಾ ಇರ್ತಾರೆ ಏನ್ ನಡೆಯುತ್ತೆ ಅಂತ. ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ ಎದುರುಗಡೆ ಇರೋದು ಜ್ಯಾಂಗೆ ಅಂತ. ಅವ್ನ್ ಬೇರೆ ಅಯ್ಯೋ ಇದೇ ಈ ಟೈಮ್ ಅಂತ ನೋಡ್ಬಿಟ್ಟು ಲಾಕ್ ಬೇರೆ ಓಪನ್ ಆಗ್ತಾ ಇಲ್ವೇ, ಬೇಗ ಓಪನ್ ಆಗು ಅಂತ ಹೇಳಿ ಅದನ್ನ ಚುಚ್ತಾ ಇದ್ರೆ ಹಿಂದ್ಗಡೆಯಿಂದ ಇವಳು ಅಯ್ಯೋ ಒಂದ್ಸತಿ ತಿರುಗ್ರಿ ಹಿಂದ್ಗಡೆ ಅಂತ ಹೇಳಿ ಕೈಲಿರೋ ಪೆನ್ನಲ್ಲಿ ಚುಚ್ಚಿದ ತಕ್ಷಣ ಜ್ಯಾಂಗ್ ಭಯ ಆಗ್ಬಿಟ್ಟು ನನ್ನೇ ಅಟ್ಯಾಕ್ ಮಾಡಕ್ ಬರ್ತೀಯಾ ಅಂತ ಅವಳ ಕತ್ನ ಹಿಡ್ಕೊಂಡು ಅವಳನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಹೊರಟೋಗ್ತಾರೆ. ಟಕ್ಕಂತ ಅದೇ ಟೈಮ್ಗೆ ಹೀರೋ ಬಂದಿರ್ತಾನಲ್ಲ, ಹೀರೋ ಜ್ಯಾಂಗ್ ನ ಹಿಡ್ಕೊಂಡು ಅವನ್ನ ಹೊಡಿಯಕ್ಕೆ ಅಂತ ಹೋದಾಗ ಹೀರೋಯಿನ್ ಮತ್ತೆ ರಿಯಾಗ್ ಇಬ್ರು ಭಯ ಆಗ್ಬಿಟ್ಟು ಒಳಗಡೆ ವೆಪನ್ಸ್ ಬೇರೆ ಎತ್ಕೊಂಡ್ ಬಂದಿರ್ತಾರೆ ಇವ್ನ ಹೊಡಿಯೋದಕ್ಕೆ ಅಂತ. ಆದ್ರೆ ಮುಖ ನೋಡಿದ್ರೆ ಅದು ಜ್ಯಾಂಗು ಸಕ್ಕತ್ ಶಾಕು. ಜಿಯಾಗಂತೂ ಏನ್ ಮಾತಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಒಳಗಡೆ ಕುತ್ಕೊಂಡು ಮಾತಾಡೋವಾಗ್ಲೇ ಜ್ಯಾಂಗ್ ಬಂದು ನಡೆದಿರೋ ವಿಷಯನೆಲ್ಲ ಹೇಳಿದಾಗ ಹೀರೋ ಹೇಳ್ತಾನೆ, ಹಂಗಾರೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡಿದ್ಯೇನೋ ಅಂತ. ಅಷ್ಟೇ ಅಲ್ಲ, ನಾನ್ ನಿನಗ್ ಮುಂಚೆ ಅಪಾರ್ಟ್ಮೆಂಟ್ ಗೆ ಅಮೌಂಟ್ ನ ಕೊಟ್ಟಿದ್ದೆ ಅಲ್ವಾ, ಇದು ಹೆಂಗೆ ಅಂತ ಕೇಳಿದಾಗ ಜ್ಯಾಂಗ್ ಹೇಳ್ತಾನೆ, ಓ ಅದು ನೀನೇನಾ, ಹಂಗಾದ್ರೆ ರಿಯಾ ಹೇಳಿದ್ದು ಅಂತ ಹೇಳ್ಬಿಟ್ಟು ಹೀರೋನ ಕ್ರಶ್ ಅಂತ ಹೇಳಿರ್ತಾಳಲ್ಲ ಆ ಮ್ಯಾಟರ್ನ ಇವ್ನ ಎಲ್ಲಿ ಹೇಳಕ್ ಬಂದ್ಬಿಟ್ನು ಅಂತ ಹೇಳಿ ರಿಯಾ ಭಯ ಪಟ್ಟು ಟಕ್ಕಂತಲ್ಲಿರೋ ಗ್ಲಾಸ್ ಅಲ್ಲಿ ನೀರ್ ಎತ್ಕೊಂಡು ಹಂಗೆ ಅವ್ನ ಮುಖಕ್ಕೆ ಹೊಡೆದ್ ಬಿಡ್ತಾಳೆ. ಆಮೇಲೆ ನಂಗೆ ಮ್ಯಾನೇಜ್ ಮಾಡ್ಬೇಕಲ್ವಾ, ಅದಕ್ಕೆ ಇವಳೆ ಒಂದ್ ಕತೆನ ಕಟ್ಬಿಡ್ತಾಳೆ, ನೀನ್ ಅಂತ ಸುಳ್ಳು ಹೇಳಿದ್ಯಲ್ಲ ಅದಕ್ಕೋಸ್ಕರ ನನ್ನ ಹತ್ರ ನೀರ್ ಹಾಕ್ದೆ ಅಂತ ಹೇಳಿ. ಈಗ ಫುಲ್ ತೇವಾಗಿರತ್ತಲ್ಲ, ಅವ್ನ್ ಡ್ರೆಸ್ ಚೇಂಜ್ ಮಾಡ್ಬೇಕಂತ ಅವ್ನ್ ಫ್ಲಾಟ್ ಗೆ ಹೋಗಿರ್ಬೇಕಾದ್ರೆ ಇವಳಂಗೆ ಒಳಗಡೆ ಹೋಗ್ತಾಳೆ. ಇವ್ನಂತಾನೆ, ಯಾವಾಗ ನೋಡಿದ್ರು ಕರೆಕ್ಟ್ ಆಗಿ ನಾನು ಡ್ರೆಸ್ ಚೇಂಜ್ ಮಾಡೋ ಟೈಮ್ಗೆ ಬರ್ತೀಯಾ, ಬಾಗ್ಲೆಲ್ಲ ತಟ್ಕೊಂಡ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂದಾಗ ಇವಳು ಅಂತಾಳೆ, ಅದು ಈ ಫ್ಲಾಟ್ ಕೂಡ ಪಾಸ್ವರ್ಡ್ ಗೊತ್ತಿತ್ತಲ್ವಾ, ಅದಕ್ಕೆ ನಾನು ಒಳಗಡೆ ಬಂದೆ. ಆಕ್ಚುಲಿ ನಾನೀಗ ಬಂದಿರೋದು ನಿನ್ನ ಹತ್ರ ನಾನು ಹೀರೋ ಬಗ್ಗೆ ಹೇಳಿದ್ನಲ್ಲ, ದಯವಿಟ್ಟು ಅವನ ಹತ್ರ ಈ ಮಾತನ್ನ ಹೇಳ್ಬಿಡ್ಬೇಡ ಪ್ಲೀಸ್ ಪ್ಲೀಸ್ ಅಂತ ಕೇಳಿದಾಗ ಜ್ಯಾಂಗ್ ಹೇಳ್ತಾನೆ, ನಾನೇನ್ ಅದನ್ನೆಲ್ಲ ಹೇಳಲ್ಲ, ನಿನ್ಗೆ ಅವನಂದ್ರೆ ಅಷ್ಟು ಇಷ್ಟ ಇದ್ರೆ ನೀನೇ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ ಅಂದಾಗ ಅವಳಂತಾಳೆ, ಇಲ್ಲ ಅದಕ್ಕೆ ಅಂತ ಒಂದು ಟೈಮ್ ಬಂದಿಲ್ಲ, ನಾನು ಟೈಮ್ ಬಂದಾಗ ಹೇಳ್ತೀನಿ ಅಂದಾಗ ಜ್ಯಾಂಗ್ ಹೇಳ್ತಾನೆ, ಆದ್ರೆ ಚಿಕ್ಕ ವಯಸ್ಸಲ್ಲಿ ನೀನ್ ಹತ್ರ ಇರ್ಲಿಲ್ವೇ ಅಂತ ಹೇಳಿದಾಗ ಅವಳಂಗೆ ಟೆರರ್ ಆಗಿ ಹತ್ರ ಬಂದ್ಬಿಟ್ಟು ನನ್ ಬಗ್ಗೆ ನಿನ್ಗೆ ಏನೋ ಗೊತ್ತು ಅಂತ ಟೆರರ್ ಲುಕ್ ಅಲ್ಲಿ ಹೇಳಿದಾಗ ಜ್ಯಾಂಗ್ ಕೂಡ ಸೈಲೆಂಟ್ ಆಗ್ತಾನೆ. ಆಮೇಲೆ ಅವಳಂಗೆ ರಿಟರ್ನ್ ಹೋಗ್ಬೇಕಂತ ಹೋಗೋಷ್ಟರಲ್ಲಿ ಹೀರೋ ಕೂಡ ಬಂದು ಬಾಗಿಲ್ನ ಓಪನ್ ಮಾಡಿದಾಗ ಅವಳಂಗೆ ಕಣ್ಣಲ್ಲಿ ಸಿಗ್ನಲ್ ಕೊಡ್ತಾಳೆ, ಬಾಯ ಮುಚ್ಕೊಂಡು ಹೇಳ್ದಷ್ಟು ಮಾಡು, ನನ್ ಬಗ್ಗೆ ಹೇಳ್ಬೇಡ ಅನ್ನೋ ತರನೇ ಹೇಳ್ಬಿಟ್ಟು ಹೋಗ್ತಾಳೆ. ಆಮೇಲೆ ಹೀರೋ ಕೂಡ ಒಳಗಡೆ ಬಂದ್ಬಿಟ್ಟು ಜ್ಯಾಂಗ್ ಹತ್ರ ಕೇಳ್ತಾನೆ, ಏನ್ ಜ್ಯಾಂಗ್ ರೂಮ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಕೇಳಿದಾಗ ಜ್ಯಾಂಗ್ ಹೇಳ್ತಾನೆ, ಹಾ ಶೇರ್ ಮಾಡ್ಕೋಬಹುದು, ಆದ್ರೆ ನಿನ್ನ ತುಂಬಾ ಕೆಳಗಡೆ ಬಿದ್ದು ನನ್ ಕಾಲಿಗೆ ಬಿದ್ದು ಕೇಳ್ಕೊಬೇಕು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅಷ್ಟೇ ತಾನೆ, ಅದ್ ಮಾಡಿದ್ರೆ ಹೋಯ್ತು, ನಾನು ಕೇಳ್ಕೊಂತ ಇದೀನಿ ಅಂತಾನೆ ಇಟ್ಕೊ ಅಂತ ಹೇಳಿದಾಗ ಜ್ಯಾಂಗ್ ಕೂಡ ನಗದ್ಬಿಟ್ಟು, ಸರಿ ಯಾವಾಗ ನಿನ್ನ ಥಿಂಗ್ಸ್ ಎಲ್ಲ ಎತ್ಕೊಂಡ್ ಬರ್ತೀಯಾ, ನಾನ್ ಕೂಡ ಈಗ ಫ್ರೀ ಆಗೇ ಇದೀನಿ, ನಾನ್ ಕೂಡ ಬಂದ್ ಹೆಲ್ಪ್ ಮಾಡ್ತೀನಿ ಅಂದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ಬರೋದಕ್ಕೂ ಮುಂಚೆ ಫಸ್ಟ್ ಓನರ್ ಹತ್ರ ಮಾತಾಡಿ ಕಟ್ಟಿರೋ ಎಕ್ಸ್ಟ್ರಾ ದುಡ್ಡೆಲ್ಲ ತಗೊಬೇಕು ಕಣೋ ಅಂತ ಇಬ್ರು ಮಾತಾಡ್ಕೊಳ್ತಾರೆ. ಇವಾಗ ಇನ್ನೊಂದ್ ಕಡೆ ಜಿಯಾ ಅವ್ರ ಅಪ್ಪನ ಮತ್ತೆ ಹೀರೋ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರಿಬ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಹೀರೋ ಅವ್ರ ಅಪ್ಪ ಹೇಳ್ತಾರೆ, ಏಯ್ ಒಂದ್ ಕೆಲ್ಸ ಮಾಡೋ, ನೀನು ಸೈಲೆಂಟ್ ಆಗಿ ಲಿಂಗಿಗೆ ಮತ್ತೆ ಜಿಯಾಗ್ ಇಬ್ರಿಗೂ ಮದ್ವೆ ಮಾಡ್ಬಿಡಣ್ವಾ, ನನಗ್ ಗೊತ್ತಿರೋಂಗ್ ಅದೇ ಆಗತ್ತೆ ನೋಡ್ಕೊಂಡಿರು, ಯಾಕಂದ್ರೆ ಈಗ ಜಿಯಾ ಅವ್ರ ಅಪಾರ್ಟ್ಮೆಂಟ್ ಎದುರುಗಡೆ ತಾನೆ, ಅಂದ್ರೆ ಅವ್ರ ಫ್ಲಾಟ್ ಎದುರುಗಡೆ ತಾನೆ ಹೀರೋ ಕೂಡ ಹೋಗಿರೋದು, ಅದೇ ನಡೆಯುತ್ತೆ ನೋಡ್ಕೊಂಡಿರು ಅಂತ ಹೇಳಿದಾಗ ಜಿಯಾ ಅವ್ರ ಅಪ್ಪ ಹೇಳ್ತಾರೆ, ಏಯ್ ಏನೋ ಮಾತಾಡ್ತಾ ಇದೀಯ ನೀನ್ ಕೂಡ ಮೇಲೆ ಮನೆ ಆಂಟಿ ಜೊತೆ ಸೇರ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಕೆಲ್ಸಕ್ಕೆ ಏನಾದ್ರು ಇಳಿದ್ ಬಿಟ್ಟಿದ್ಯಾ ಹೆಂಗೆ ಅಂತ ಹೇಳಿ ಹಿಂಗೆ ಗೆಲ್ಲಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ಒಳಗಡೆ ಬರ್ತಾನೆ. ಆಕ್ಚುಲಿ ಇಷ್ಟೊತ್ತು ಹೀರೋ ಅವರಪ್ಪ ಹೀರೋಗೋಸ್ಕರನೇ ವೇಟ್ ಮಾಡ್ತಾ ಇದ್ದು. ಹೀರೋ ಅಂದ್ರೆ ಅವ್ರ ಅಪ್ಪಗೆ ತುಂಬಾನೇ ಇಷ್ಟ ಇದ್ರು, ಅವ್ರ ಕೆಲಸ ಅಂತ ಹೋಗಿರೋದ್ರಿಂದ ಅವ್ರ ಮಗನ ಹತ್ರ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಕ್ಕೆ ಅವ್ರಿಗೆ ಆಗಿರೋದಿಲ್ಲ. ಸರಿ ಇವಾಗಾದ್ರೂ ಮಾಡ್ಬೋದಾ ಅಂತ ನೋಡಿದ್ರೆ ಇವಾಗ ಅವ್ನ್ ಬೇರೆ ಮನೆಗೆ ಹೋಗ್ತೀನಿ ಅಂದ್ರೆ ಬೇರೆ ಫ್ಲಾಟ್ ಗೆ ಹೋಗ್ತೀನಿ ಅಂತ ಹೇಳಿರ್ತಾನಲ್ಲ, ಅದರಿಂದ ಸಿಗೋ ಟೈಮ್ ಅಲ್ಲಿ ಅವ್ನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಪಾಪ ಮನ್ಸಲ್ಲಿ ಅನ್ಕೊಂಡಿರ್ತಾರೆ. ಇವಾಗ ಹಂಗೆ ಮತ್ತೆ ನಮ್ ಜಿ ಅವ್ರ ರೂಮ್ ನ ತೋರಿಸ್ತಾರೆ. ಅಲ್ಲಿ 3 ಜನ ಹಂಗೆ ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿ ಮಾತಾಡ್ತಾ ಇರೋ ಟಾಪಿಕ್ ಜ್ಯಾಂಗ್ ಬಗ್ಗೆ ಮತ್ತೆ ಹೀರೋ ಬಗ್ಗೆ. ಹೀರೋಯಿನ್ ಹೇಳ್ತಾಳೆ, ಅದೇ ನಾನ್ ಚಿಕ್ಕ ವಯಸ್ಸಲ್ಲೇ ಇರ್ಬೇಕಾಗಿದ್ರೆ ಇನ್ನೊಂದ್ 5-6 ವರ್ಷಕ್ಕೆ ಮುಂಚೆ ಅವ್ರು ಬಂದಿದ್ರೆ ನಾನು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ನೇನೋ, ನಮ್ಮ ಅಣ್ಣಂದ್ರು ಮತ್ತೆ ನನ್ನ ಹತ್ರ ಬಂದ್ಬಿಟ್ರು ಅಂತ ನಾನು ಫೀಲ್ ಆಗ್ತಾ ಇದ್ನೇನೋ. ಬಟ್ ತುಂಬಾ ಲಾಂಗ್ ಗ್ಯಾಪ್ ಆಗೋಯ್ತಲ್ಲ, ಬೆಳಿತಾ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನನ್ಗೆ ಚಿಕ್ಕ ವಯಸ್ಸಲ್ಲಿ ನಡೆದಿದ್ದು ಏನೋ ಅಷ್ಟಾಗಿ ನೆನಪೇ ಬರ್ತಾ ಇಲ್ಲ. ಅವ್ರ ಜೊತೆ ನಾನು ಎಷ್ಟು ಜಾಲಿಯಾಗಿದ್ದೆ ಅಂತ ನನ್ಗೆ ಇವಾಗ ನೆನ್ಸ್ಕೊಂತಾ ಇದ್ರೆ ಇನ್ನು ಅಷ್ಟು
ಚಿಕ್ಕ ಹುಡುಗಿನ ನಾನು ಅಂತ ಅನ್ನಿಸ್ತಾ ಇದೆ. ಬಟ್ ಇವಾಗ ಅವ್ರನ್ನ ನೋಡ್ತಾ ಇದ್ರೆ ನನ್ಗೆ ಯಾರನ್ನೋ ಸ್ಟ್ರೇಂಜರ್ಸ್ ನ ನೋಡೋ ತರ ಅನ್ನಿಸ್ತಾ ಇದೆ. ನಮ್ ಫ್ಯಾಮಿಲಿನೇನಾ ಅನ್ನೋ ತರ ಒಂದು ಫೀಲ್ ನನಗೆ ಬರ್ತಾ ಇಲ್ಲ. ಮತ್ತೆ ಅವ್ರ ಹತ್ರ ತುಂಬಾ ಮಾತಾಡಕ್ಕೂ ನನಗೆ ತುಂಬಾ ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇದೆ. ಒಂಥರ ತುಂಬಾ ಹೊಸಬ್ರ ಜೊತೆ ನಾನೇನೋ ಪರಿಚಯ ಮಾಡ್ಕೊಂಡಂಗ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಪಕ್ಕದಲ್ಲಿರೋ ಸೆಲೆಬ್ರಿಟಿ ಹುಡುಗಿ ಹೇಳ್ತಾಳೆ, ಹೌದು ಇರಲ್ವಾ ಮತ್ತೆ ಅವರು ಈ ಊರ್ ಬಿಟ್ಟು ಹೋದಾಗ ನಿನ್ಗೆ ಒಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ನೀನು. ಸೊ ತುಂಬಾ ಲಾಂಗ್ ಗ್ಯಾಪ್ ಆಯ್ತಲ್ವಾ, ನಿನ್ಗಂಗ ಅನ್ಸೋದು ಸಹಜಾನೆ. ಯಾರಿಗಾದ್ರೂ ಈ ತರ ಒಂದು ಫೀಲಿಂಗ್ ಬರುತ್ತೆ, ನೀನ್ ಅದನ್ನೆಲ್ಲ ಸೀರಿಯಸ್ ಆಗಿ ಎತ್ಕೋಬೇಡ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಆದ್ರೆ ಹೀರೋಯಿನ್ ಹೇಳ್ತಾಳೆ, ಹೌದು ಈಗ ನಮ್ ರಿಲೇಟಿವ್ಸ್ ಯಾರಾದ್ರೂ ತುಂಬಾ ದಿನ ಆದ್ಮೇಲೆ ಊರಿಂದ ಬಂದಾಗ ನಾವ್ ಹಂಗೆ ನಗ್ದು ಅವ್ರ ಹತ್ರ ಮಾತಾಡ್ಕೊಂಡ್ ಹಂಗೆ ಮ್ಯಾನೇಜ್ ಮಾಡ್ತೀವಲ್ಲ, ಅವ್ರು ಹೋಗೋ ತನಕ ನಾವ್ ಹಂಗೆ ಅವ್ರ ಹತ್ರ ನಕ್ಕೊಂಡ್ ಮಾತಾಡ್ಕೊಂಡ್ ಹೆಂಗೋ ಕಾಲನ ಓಡಿಸ್ತೀವಲ್ಲ, ಇವ್ರ ಹತ್ರ ಕೂಡ ನಾನು ಆತ್ರನೇ ಇದ್ಬಿಟ್ರೆ ಇವ್ರು ಕೂಡ ನಮ್ ರಿಲೇಟಿವ್ಸ್ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ, ಸೊ ಅವ್ರ ಕಣ್ ಮುಂದೆ ಕಾಣಿಸ್ಕೊಂಡಾಗ ನಗ್ನಗ್ತಾ ಮಾತಾಡಿದ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡತ್ತಲ್ವ ಅನ್ನೋ ತರ ಅಂದಾಗ ಸೆಲೆಬ್ರಿಟಿ ಹುಡುಗಿ ಕೂಡ ಹೌದೌದು ನೀನು ಕೂಡ ಅದೇ ಕರೆಕ್ಟ್, ಏನು ಪ್ರಾಬ್ಲಮ್ ಇರಲ್ಲ ಅಂತ ಅದಕ್ಕೊಂದು ಸೊಲ್ಯೂಷನ್ ಬೇರೆ ಕಂಡಿಡಿಯೋ ಹೆಸರಲ್ಲಿ ಈ ತರ ಮಾಡ್ತಾ ಇದಾರೆ. ಬಟ್ ರಿಯಾಗೆ ಅದು ಸ್ವಲ್ಪನೂ ಇಷ್ಟ ಆಗಲ್ಲ. ರಿಯಾಗೆ ಏನ್ ಇಷ್ಟ ಅಂದ್ರೆ ಜಿಯಾ ಬಂದು ಇದಕ್ಕೂ ಮುಂಚೆ ಅವ್ರ ಅಣ್ಣಂದ್ರ ಜೊತೆ ಅಂದ್ರೆ ಹೀರೋ ಜೊತೆ ಜ್ಯಾಂಗ್ ಜೊತೆ ಯಾವ ತರ ಸಂತೋಷವಾಗಿದ್ಲೋ ಇವಾಗ ಕೂಡ ಅದೇ ತರ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಬಟ್ ಹೀರೋಯಿನ್ ಗೆ ಆತರ ಇರ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಜಿಯಾ ಆಫೀಸ್ಗೆ ಹೋಗೋದಕ್ಕೂ ಮುಂಚೆನೆ ಅವ್ರ ಮನೆಯಿಂದ ಹೊರಗಡೆ ಬಂದು ಜ್ಯಾಂಗ್ ಅವ್ರ ಮನೆ ಕಾಲಿಂಗ್ ಬೆಲ್ ನ ಒತ್ತಾ ಇರ್ತಾಳೆ. ಜ್ಯಾಂಗ್ ಕೂಡ ಯಾರಪ್ಪ ಇಷ್ಟು ಬೆಳಗ್ಗೆ ಅಂತ ಹೇಳಿ ಅಲ್ಲಿಂದ ಬಂದು ನೋಡ್ಬಿಟ್ಟು ಅದು ಜಿಯಾನೆ, ಇದೇನಿದು ಜಿಯಾ ಇಷ್ಟು ಬೆಳಗ್ಗೆ ಬಂದು ಬಾಗಲ್ ತಡ್ತಿದೆ ಅಂತ ಹೇಳ್ಬಿಟ್ಟು ಇವ್ನ್ ಸ್ವಲ್ಪ ಗಾಬರಿ ಆಗ್ತಾನೆ. ಅದೇ ಗಾಬರಿಲೆ ಡೋರ್ ನ ಕೂಡ ಓಪನ್ ಮಾಡಿದಾಗ ಇವನ್ ಶಾಕಿಂಗ್ ಅಲ್ಲಿ ಇರ್ತಾನೆ. ಆದ್ರೆ ಜಿಯಾ ಹಂಗೆ ನಕ್ಕೊಂಡು ಹಾಯ್ ಜ್ಯಾಂಗ್ ಅಂತ ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್ ಜ್ಯಾಂಗ್ ಅಂತ ಹೇಳ್ತಾ ಇದ್ರೆ ಜ್ಯಾಂಗ್ ಏನ್ ಅರ್ಥ ಆಗ್ತಿಲ್ಲ, ಏನ್ ಜಿಯಾ ಇಷ್ಟು ಬೆಳಗ್ಗೆ ಬಂದಿದ್ಯಾ ಅಂದಾಗ ಇವಳಂತಾಳೆ, ಏನಿಲ್ಲ ಲಾಸ್ಟ್ ವೀಕ್ ಹೀರೋ ಅವ್ರ ಅಪ್ಪದು ಬರ್ಡೇ ಆಯ್ತು, ಆದ್ರೆ ಅವ್ರ ತುಂಬಾನೇ ವರ್ಕ್ ಟೆನ್ಷನ್ ಅಲ್ಲಿ ಇರೋದ್ರಿಂದ ಅವ್ರ ಬರ್ಡೇ ನಾನು ಸೆಲೆಬ್ರೇಟ್ ಮಾಡಕ್ ಆಗ್ಲಿಲ್ಲ, ಅವ್ರ ಬರ್ಡೇನ ನಾಳೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೀನ್ ತುಂಬಾ ಚೆನ್ನಾಗಿ ಕೇಕ್ ಎಲ್ಲ ಮಾಡ್ತೀಯ ತಾನೆ, ನೀನೆ ಕೇಕ್ ಎಲ್ಲ ಮಾಡ್ಬಿಟ್ಟು ಬರ್ಡೇ ಪಾರ್ಟಿಗೆ ಬಂದ್ಬಿಡು, ಹೆಂಗೋ ನೀನು ಅಪ್ಪ ಅವ್ರಿಗಿನ್ನು ಸರ್ಪ್ರೈಸ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಅಲ್ವಾ, ಸರ್ಪ್ರೈಸ್ ಆಗಿ ಬಂದಂಗಿರತ್ತೆ, ಅವ್ರು ಕೂಡ ತುಂಬಾ ಸಂತೋಷ ಪಡ್ತಾರೆ ಅಂತ ಹೇಳಿದಾಗ ಇವನ್ ಕೂಡ ಓ ಹೌದಾ ಅನ್ನೋ ತರ ಹಂಗೆ ತಲೆ ಅಲ್ಲಾಡಿಸ್ತಾ ಇರೋದ್ರ ನೋಡ್ಬಿಟ್ಟು ಜಿಯಾ ಕೂಡ ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಅವ್ರ ಪಡಗಳಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಜ್ಯಾಂಗ್ ಏನ್ ಅರ್ಥ ಆಗ್ತಾ ಇಲ್ಲ ಇವಳು ಏನ್ ಹೇಳ್ತಿದ್ದಾಳೆ ಅಂತ. ಅದೇ ಟಕ್ಕಂತ ಹಿಂದೆ ತಿರ್ಗ್ ಬಂದ್ಬಿಟ್ಟು, ಹೌದು ನೀನು ನಮ್ಮ ಅಪ್ಪಗೇನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದ್ದೆ ಅಲ್ವಾ, ಇನ್ನೂ ಆತರ ಏನಾದ್ರು ಪ್ಲಾನ್ಸ್ ನ ಇಟ್ಟಿದ್ಯಾ ಅಂದಾಗ ಜ್ಯಾಂಗ್ ಕೂಡ ಯೋಚನೆ ಮಾಡ್ತಾನೆ. ಪ್ಲಾನ್ಸ್ ಅನ್ನೋ ತರ ಹೇಳಕ್ ಬಂದಾಗ ಜಿಯಾ ಹೇಳ್ತಾಳೆ, ಆತರ ಪ್ಲಾನ್ಸ್ ಎಲ್ಲ ಏನಾದ್ರು ಇದ್ರೆ ನೀನು ಕಟ್ ಆಫ್ ಮಾಡ್ಕೊಂಡ್ಬಿಡು, ಯಾಕಂದ್ರೆ ಅಪ್ಪಗ ಅದೆಲ್ಲ ಇಷ್ಟ ಆಗಲ್ಲ, ನೀನ್ ಬಂದಿರೋದನ್ನ ಅನ್ಕೊಂಡ್ರೇನೆ ಅಪ್ಪ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರೆ ಅಂದಾಗ ಜ್ಯಾಂಗ್ ಕೇಳ್ತಾನೆ, ನಿಜವಾಗ್ಲೂ ಅಪ್ಪ ಸಂತೋಷವಾಗಿ ಫೀಲ್ ಆಗ್ತಾರ, ನಾನ್ ಬಂದಿದ್ರಲ್ಲಿ ನೀನೇನಾದ್ರು ಸರ್ಪ್ರೈಸ್ ಆದ ಹೆಂಗೆ ಅಂತ ಕೇಳಿದಾಗ ಅವಳು ಕೂಡ ಹಂಗೆ ನಕ್ಕೊಂಡು ಹೌದು ಮತ್ತೆ ನೀನ್ ಬಂದಾಗ ನಾನು ಎಷ್ಟು ಸರ್ಪ್ರೈಸ್ ಆದೆ ಅಂತ ಹಂಗೆ ಏನೋ ಬೈಕ್ ಬಂದಿದ್ದನ್ನ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಅವಳು ಕೂಡ ಸರಿ ನನ್ಗೆ ಈಗ ಆಫೀಸ್ಗೆ ಟೈಮ್ ಆಯ್ತು, ನಾನು ಮತ್ತೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಬಟ್ ಜ್ಯಾಂಗ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಜಿಯಾ ಬಂದಿತ್ರ ಮಾತಾಡೋದ್ರಿಂದ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಒಳಗಡೆ ಹೋಗ್ಬಿಟ್ಟು ಐ ಜಿಯಾ ನನ್ನ ಹತ್ರ ಮಾತಾಡಿದ್ಲು ಅಂತ ಅಷ್ಟೇ ಎಲ್ಲ ಒಂದು ವಿಷಯ ಕೂಡ ಯೋಚನೆ ಮಾಡ್ತಾನೆ. ಹೌದು ಜಿಯಾ ನನ್ನ ಹತ್ರ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಸಂತೋಷ ಪಡ್ತಾರೆ ಅಂತ ಅವ್ರಪ್ಪನ ಸಪರೇಟ್ ಆಗಿ ಮಾಡಿ ಮಾತಾಡ್ದಂಗೆ ಇತ್ತಲ್ವಾ, ಏನಕ್ಕೆ ಇತ್ರ ಹೇಳಿದ್ಲು ಅಂತ ಇಷ್ಟೊತ್ತಿದ್ದು ಸಂತೋಷ ಎಲ್ಲ ಹಂಗೆ ಬಹು ಅಂತ ಆಗ್ಬಿಡುತ್ತೆ. ಪಾಪ ಹೇಳ್ಬೇಕಂದ್ರೆ ಇವಾಗ ಅವ್ರವ್ರ ಕೆಲಸದಲ್ಲಿ ಬಿಸಿಯಾಗಿ ಇರ್ತಾರಲ್ಲ, ಹಾಯ್ ಬೈ ಅನ್ನೋ ತರನೇ ಮಾತಾಡ್ಕೊಳ್ತಾ ಇರೋದು ಇದುವರೆಗೂ. ಜ್ಯಾಂಗ್ ನೋಡಿದ್ರೆ ಇಲ್ಲಿ ಅವ್ರ ಅಪ್ಪಗೋಸ್ಕರ ಕೇಕ್ ನ ರೆಡಿ ಮಾಡ್ತಾ ಇರ್ತಾನೆ, ಅಂದ್ರೆ ಹೀರೋ ಅವ್ರ ಅಪ್ಪಗೋಸ್ಕರ. ಈ ಕಡೆ ಹೀರೋಯಿನ್ ನೋಡಿದ್ರೆ ಅವಳಿಗೆ ಹೊಸ ಪ್ರಾಜೆಕ್ಟ್ ಒಂದ್ ಸಿಕ್ಕಿರುತ್ತೆ, ಸೊ ಅದ್ರ ಬಗ್ಗೆ ಅವಳು ಸ್ಕಲ್ಪ್ಟಿಂಗ್ ವರ್ಕ್ ನ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ನ್ ಪಡ್ಗೊಂಡ್ ಹಾಸ್ಪಿಟಲ್ ಅಲ್ಲಿ ಡೆಂಟಿಸ್ಟ್ ವರ್ಕ್ ನ ಮಾಡ್ತಾ ಇರ್ತಾನೆ. ಇವತ್ತು ಅವ್ರ ಹಾಸ್ಪಿಟಲ್ ಒಂದು ಚಿಕ್ಕ ಹುಡುಗಿ ಬಂದಿರ್ತಾಳೆ. ಅವಳು ಕೂಡ ಸೇಮ್ ಹೀರೋಯಿನ್ ತರನೇ ಚಿಕ್ಕ ವಯಸ್ಸಲ್ಲಿ ಅವಳು ಹೆಂಗ್ ಹಠ ಮಾಡ್ತಾ ಇದ್ಲು, ಡಾಕ್ಟರ್ ಹತ್ರ ನಾನು ಬರೋದಿಲ್ಲ ನಾನು ನೋಡೋದಿಲ್ಲ ಅಂತ, ಅದೇ ತರನೇ ಹಠ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿದ ತಕ್ಷಣ ಇವ್ನಿಗೆ ಫಸ್ಟ್ ಜ್ಞಾಪಕ ಬರೋದೇ ಜಿಯಾನೆ. ಇವನೇ ಹೋಗ್ಬಿಟ್ಟು ಅವ್ಳಿಗೆ ಆಟ ಸಾಮಾನ್ ಎಲ್ಲ ಕೈಯಲ್ಲಿ ತೋರಿಸ್ಬಿಟ್ಟು ಅವ್ಳಿಗೆ ಹಂಗೆ ಸಮಾಧಾನ ಮಾಡ್ಬಿಟ್ಟು, ನಿನ್ಗೆಲ್ಲ ಏನು ನೋವಾಗಲ್ಲ ಪುಟ್ಟಿ, ಬರೀ ಹಲ್ಲಲ್ಲಿರೋ ಜರ್ಮ್ಸ್ ನ ಮಾತ್ರ ತೆಗಿತಾರಷ್ಟೇ, ಆಮೇಲೆ ನಿನ್ಗೇನು ಆಗಲ್ಲ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ಹೀರೋ ಬಂದು ತುಂಬಾ ಸ್ವೀಟ್ ಆಗಿ ಮಾತಾಡೋದ್ರಿಂದ ಅವ್ಳಿಗೆ ನಮ್ ಹೀರೋ ಮೇಲೆ ತುಂಬಾನೇ ಇಷ್ಟ ಆಗ್ಬಿಡತ್ತೆ. ಅವನ ಬಿಟ್ಟು ಹೋಗ್ತಾನೆ ಇಲ್ಲ. ಆದ್ರೆ ಈ ಚಿಕ್ಕ ಹುಡುಗಿ ಚೆಕಪ್ ಗೆ ಹೋಗ್ಬೇಕಾಗಿರೋದು ಪಕ್ಕದಲ್ಲಿರೋ ಡೆಂಟಿಸ್ಟ್ ಹತ್ರ, ಅಂದ್ರೆ ಲೇಡಿ ಡೆಂಟಿಸ್ಟ್ ಒಬ್ರು ಇರ್ತಾರೆ, ಅವ್ರ ಹತ್ರ ಹೋಗ್ಬೇಕಾಗಿರೋದು. ಆ ನರ್ಸ್ ಹುಡುಗಿ ಕೂಡ ಹಂಗಾದ್ರೆ ನೀವು ಇವ್ರ ಹತ್ರನೇ ಮಾಡಿಸ್ಕೊಳ್ತೀರ ಅಂದಾಗ ಆ ಹುಡುಗಿ ತುಂಬಾ ಖುಷಿಯಾಗಿ ಹೀರೋ ಹತ್ರನೇ ಚೆಕಪ್ ಮಾಡಿಸ್ಕೊಂತೀನಿ ಅಂತ ಹೇಳ್ತಾಳೆ. ಆದ್ರೆ ಹೀರೋಗೇನು ಇವ್ರು ಬಂದು ಬೇರೆ ಡಾಕ್ಟರ್ ನ ನೋಡಕ್ ಬಂದಿರೋದು, ಅವ್ರ ಹತ್ರ ಇರೋದು ಅಪಾಯಿಂಟ್ಮೆಂಟ್, ನಾನ್ ನೋಡಿದ್ರೆ ಅವ್ರೇನಾದ್ರು ತಪ್ಪಾಗಿ ತಿಳ್ಕೊಳ್ತಾರ ಅಂತ ಹಂಗೆ ತಲೆ ಎತ್ತಿ ನೋಡಿದಾಗ ಆ ಲೇಡಿ ಡೆಂಟಿಸ್ಟ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಅವರೇ ಹೇಳ್ತಾರೆ ಇದನ್ನ ನೋಡ್ಬಿಟ್ಟು, ಸರಿ ಆಯ್ತು ನೀವೇ ಟ್ರೀಟ್ಮೆಂಟ್ ಮಾಡಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ನಮ್ ಹೀರೋನ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಹುಡುಗಿ ಹತ್ರ ಕತೆ ಎಲ್ಲ ಹೇಳ್ಕೊಂಡು ಸೇಮ್ ಹೀರೋಯಿನ್ ಹೆಂಗ್ ಮಾಡಿದ್ನೋ ಅದೇ ತರ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾನೆ. ಅದಾದ್ಮೇಲೆ ಕ್ಯಾಂಟೀನ್ ಅಲ್ಲಿ ನಮ್ ಹೀರೋ ನಿಂತಿರ್ಬೇಕಾದ್ರೆ ಆ ಲೇಡಿ ಡೆಂಟಿಸ್ಟ್ ಕೂಡ ಜಾಕೆ ಬಂದಿರ್ತಾರೆ. ಅವರು ಅಲ್ಲಿಗೆ ಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ನನ್ನ ಹೆಸರು ಸಿಶಿ ಅಂತ, ನಿಮ್ಮ ಹೆಸರು ಅಂತ ನಮ್ ಹೀರೋನ ಕೂಡ ಎಲ್ಲ ಕೇಳಿದಾದ್ಮೇಲೆ ಅವ್ರು ಹೇಳ್ತಾರೆ, ಹೌದು ಚಿಕ್ಕ ಮಕ್ಕಳನ್ನೆಲ್ಲ ಹೆಂಗ್ ನೀವು ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ, ಹುಡುಗಿ ನಿಮ್ನ ನೋಡಿದ ತಕ್ಷಣ ಅಷ್ಟು ಕ್ಲೋಸ್ ಆಗ್ಬಿಟ್ಲು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಮನೇಲಿ ಒಂದು ಹುಡುಗಿ ಇದ್ಲು, ಅವಳು ಇದೇ ತರನೇ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂತ. ಸೊ ಇದೇ ತರ ಮಾತಾಡ್ಕೊಂಡು ಇಬ್ರು ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ತಾರೆ. ಇವಾಗ ಇನ್ನೊಂದ್ ಕಡೆ ಜ್ಯಾಂಗ್ ನ ತೋರಿಸ್ತಾರೆ. ಜ್ಯಾಂಗ್ ಆಲ್ಮೋಸ್ಟ್ ಡಿಸೈಡ್ ಆಗ್ಬಿಟ್ಟ, ಇನ್ನು ನಾನು ಹಿಂದೆ ಹೊಸ್ಕೊಂಡು ಅಪ್ಪ ಏನಂತಾರೋ ಅಂತ ಇರೋದ್ ಬೇಡ, ಇವತ್ತು ಹೆಂಗಿದ್ರು ನಾನು ಅಪ್ಪ ಹತ್ರ ನಾನು ತೋರ್ಸ್ಕೊಬಿಡ್ಬೇಕು, ಅಪ್ಪ ಹತ್ರ ಹೋಗಿ ಮಾತಾಡ್ಬಿಡ್ಬೇಕು ಅಂತ ಹೇಳಿ ಆ ಕೇಕ್ ನ ತಗೊಂಡು ಅವ್ರ ಅಪ್ಪ ಮನೆಗೆ ಬರ್ತಾನೆ. ಅಂದ್ರೆ ರೆಸ್ಟೋರೆಂಟ್ ಹತ್ರನೇ ಬರೋದು, ಅವ್ನಿಗಂತೂ ಎದೆಲ್ಲ ಹೊಡ್ಕೊಳ್ತಾ ಇರತ್ತೆ, ಹೆಂಗಪ್ಪ ಹೋಗೋದು, ಅಪ್ಪ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಒಳಗಡೆ ನೋಡಿದ್ರೆ ಅಲ್ಲೊಬ್ಬ ಫಾರಿನರ್ ನಿಂತಿರ್ತಾನೆ. ಅವ್ನಿಗೆ ಏನ್ ಆರ್ಡರ್ ಮಾಡೋದು ಅಂತ ಗೊತ್ತಿಲ್ಲ, ಮೆನು ಕಾರ್ಡ್ ನೇ ನೋಡ್ತಾ ಇರ್ತಾನೆ. ಇವಾಗ ಇವನ್ ಫಾರಿನ್ ಅಲ್ಲಿ ಓದ್ ಬಂದಿರೋದ್ರಿಂದ ಇಂಗ್ಲಿಷ್ ಎಲ್ಲ ಚೆನ್ನಾಗೇ ಬರುತ್ತಲ್ಲ, ಅವ್ನ್ ಬಂದ ಮೆನು ಕಾರ್ಡ್ ನ ಎತ್ಕೊಂಡು ತುಂಬಾ ಚೆನ್ನಾಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಇವನ್ ಬಂದಿದ್ದು
ಇದಕ್ಕೂ ಮುಂಚೆ ಈ ಹೋಟ್ಲಲ್ಲಿ ಇದ್ದವನೇ ಅಲ್ವಾ, ಅಂದ್ರೆ ಅವ್ರ ಅಪ್ಪ ಜೊತೆ ಕೆಲಸ ಮಾಡಿದವನೇ ಅಲ್ವಾ. ಸೊ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಅವ್ನಿಗೆ ಚೆನ್ನಾಗೇ ಗೊತ್ತು. ಅದನ್ನ ಬಗ್ಗೆ ಎಲ್ಲ ಅಲ್ಲಿ ಕೆಲಸ ಮಾಡೋರ್ಗಿಂತ ಇವ್ನು ತುಂಬಾ ಚೆನ್ನಾಗಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಆ ಫಾರಿನರ್ ಹಂಗೆ ಇವ್ನ ಬಾಯಿನ ನೋಡ್ಕೊಂಡು ಇದ್ಬಿಟ್ಟು ನೀವು ಏನ್ ಹೇಳಿದ್ರಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ, ದಯವಿಟ್ಟು ನೀವು ಸ್ವಲ್ಪ ಚೈನೀಸ್ ಅಲ್ಲಿ ಹೇಳ್ತೀರಾ ಅಂದಿದ ತಕ್ಷಣ ಇವ್ನ್ಗೆ ಏನೋ ಚೈನೀಸ್ ಅಲ್ಲ, ಹಂಗಾದ್ರೆ ನೀವು ಫಾರಿನರ್ ಅಲ್ವಾ ಅಂತಂದಾಗ ಅವನಂತಾನೆ ಚೇಚಾ ನಾನ್ ಫಾರಿನರ್ ಅಲ್ಲಪ್ಪ, ನಾನ್ ಚೈನೀಸೆ, ಅದ್ರಲ್ಲಿ ನಾನು ಏನ್ ಆರ್ಡರ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಮೆನು ಕಾರ್ಡ್ ನಾನು ನೋಡ್ತಾ ಇದ್ದೆ ಅಂದಾಗ ಇವ್ನ್ಗೆ ಅಯ್ಯೋ ನಾನೇ ಕೊಟ್ಟು ನಾನೇ ತಗೊಂಡ ಅನ್ನೋ ತರ ಇರುತ್ತೆ. ಅವ್ನು ಕೂಡ ಅವ್ನಿಗೆ ಬೇಕಾಗಿರೋದೆಲ್ಲ ಗಡಗಡ ಅಂತ ಆರ್ಡರ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆದ್ರೆ ಜಾಂಗಿಗೆ ಏನ್ ಮಾತಾಡೋದು ಗೊತ್ತಿಲ್ಲದೆ ಅಂತ ಹಂಗೆ ನಿಂತಿರ್ಬೇಕಾದ್ರೆ ಆ ವೈಟ್ರೆಸ್ ಹುಡುಗಿ ಕೇಳ್ತಾಳೆ, ಸರಿ ಸರ್ ನಿಮ್ಗೇನ್ ಬೇಕು ಅಂತ ಹೇಳಿದಾಗ ಅವ್ನೇನೋ ಆರ್ಡರ್ ಮಾಡ್ಬೇಕು ಅಂತ ಬರ್ತಾನೆ. ಆದ್ರೆ ಅಷ್ಟ್ರಲ್ಲಿ ಇವಳು ನಿಮ್ಗೆ ಸ್ವೀಟ್ ನೂಡಲ್ಸ್ ಅಂದ್ರೆ ಇಷ್ಟ ಅಲ್ವಾ, ನಾನು ಅದನ್ನೇ ತಗೊಂಡ್ ಬರ್ತೀನಿ ಅಂತ ಜಾಂಗಿಗೆ ಇಷ್ಟ ಆಗಿರೋದನ್ನ ಆ ಹುಡುಗಿ ಹೇಳ್ತಿದ್ದಾಳೆ. ಬಟ್ ಇವ್ನ್ಗೇನ್ ಅರ್ಥ ಆಗ್ತಲ್ಲ ಏನ್ ಹೇಳ್ತಿದ್ದಾಳೆ ಅಂತ ನೋಡಿದಾಗ ಅವಳು ಅಲ್ಲಿರೋ ಒಂದು ಫೋಟೋನ ತೋರಿಸ್ಬಿಟ್ಟು, ಸರ್ ಈ ಫೋಟೋನಲ್ಲಿ ಇರೋದು ನೀವೇ ತಾನೆ, ನೀವು ಲಂಡನ್ ಅಲ್ಲಿ ತಾನೆ ಓದ್ಕೊಂಡ್ ಬಂದಿದ್ದೀರಾ, ನೀವು ಮಾತಾಡೋದ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ, ನಮ್ ಸರ್ ಯಾವಾಗೂ ನಿಮ್ ಬಗ್ಗೆನೇ ಹೇಳ್ತಾ ಇರ್ತಾರೆ, ಅಷ್ಟು ಹೆಮ್ಮೆಯಾಗಿ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ರೆ ಜಾಂಗ್ ಕೂಡ ಹೌದಾ ಹೌದಾ ಅಂತ ಕೇಳ್ತಾ ಇರ್ತಾನೆ. ಈ ವಾಯ್ಸ್ ಬಂದು ಒಳಗಡೆ ಇರೋ ಜಿ ಅವ್ರ ಅಪ್ಪಗೆ ಕೇಳಿಸ್ಬಿಡುತ್ತೆ. ಅವ್ರು ಕೂಡ ಸ್ವಲ್ಪ ಹೊತ್ತು ನೋಡಿದವರು ಇದು ಜಾಂಗ್ ವಾಯ್ಸ್ ತರ ಇದೆ ಅಲ್ವಾ, ಮೋಸ್ಟ್ಲಿ ಅವನೇನಾದ್ರೂ ಬಂದಿದ್ದಾನ ಅಂತ ಹೇಳಿ ಇವ್ರು ಕೂಡ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ ನೋಡಿದಾಗ ಅಲ್ಲಿ ನಿಂತಿರೋದು ಜಾಂಗ್ ನ ನೋಡಿದ ತಕ್ಷಣ ಅವ್ರಿಗೆ ಅಷ್ಟು ಸಂತೋಷ ಆಗುತ್ತೆ, ತುಂಬಾನೇ ಎಮೋಷನಲ್ ಆಗ್ಬಿಡ್ತಾರೆ. ಅವ್ರ ಪಾಡಿಗೆ ಅವ್ರ ಕಣ್ಣಲ್ಲಿ ನೀರ್ ಬೇರೆ ಬರ್ತಾ ಇರುತ್ತೆ. ಅವ್ರನ್ನ ನೋಡಿದ ತಕ್ಷಣ ಜಾಂಗ್ಗೂ ಅಷ್ಟೇ ಸಂತೋಷ, ಹಂಗೆ ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ, ಹಂಗೆ ನಿಂತಿರ್ತಾನೆ. ಅದನ್ನ ಊಟ ವೇಟ್ರೆಸ್ ಹುಡುಗಿ ಹೇಳ್ತಾಳೆ, ಏನ್ ಅದೇ ತರ ನಿಂತಿದ್ದೀರಾ, ಅಪ್ಪನ ನೋಡಿದ್ಮೇಲೆ ನಮಸ್ಕಾರ ಮಾಡ್ಬೇಕಲ್ವಾ, ನಮಸ್ಕಾರ ಮಾಡಿ ಅಂತ ಹೇಳಿದ ತಕ್ಷಣ ಜಾಂಗ್ ಆಗಿ ಕೆಳಗಡೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಅದಕ್ಕೆ ಜಿ ಅವರಪ್ಪ ಹೇಳ್ತಾರೆ, ಅಯ್ಯೋ ನೀನ್ ಬೇರೆ ಸುಮ್ನೆ ಇರಮ್ಮ ಅಂತ ಹೇಳಿ ಜಾಂಗ್ ನ ಎತ್ತಿ ನಿಲ್ಲಿಸ್ಬಿಟ್ಟು ಅವ್ನ ಕಾಲೆಲ್ಲ ಒದ್ರು ಬಿಟ್ಟು ಹಂಗೆ ಜಾಂಗ್ ನ ನೋಡಿದ ತಕ್ಷಣ ಅವ್ನಿಗೆ ತುಂಬಾನೇ ಎಮೋಷನಲ್ ಆಗ್ಬಿಡುತ್ತೆ. ಅವ್ರ ಅಪ್ಪನ ಹಾಗೆ ಮಾಡ್ಕೊಂಡು ತುಂಬಾ ಹತ್ಬಿಡ್ತಾನೆ, ತುಂಬಾನೇ ಎಮೋಷನಲ್ ಆಗಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೆಂಗೋ ಫೈನಲಿ 10 ವರ್ಷ ಆದ್ಮೇಲೆ ಇವತ್ತೇ ಅವ್ರನ್ನ ನೋಡ್ಕೊಳ್ತಾ ಇರೋದು. ತಕ್ಷಣ ಜಿ ಅವರಪ್ಪ ಬಂದು ಜಾಂಗ್ ನ ಮನೆಗೆ ಕರ್ಕೊಂಡು ಹೋಗಿ ಇವ್ರು ಅವ್ನಿಗೋಸ್ಕರ ಸ್ಪೆಷಲ್ ಐಟಮ್ ಎಲ್ಲ ಮಾಡಕ್ಕೆ ರೆಡಿ ಮಾಡ್ಬಿಡ್ತಾರೆ. ಅವ್ನಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾ ಇರ್ತಾನೆ. ತುಂಬಾ ದಿನ ಆದ್ಮೇಲೆ ಮನೆ ಒಳಗಡೆ ಬರ್ತಾ ಇರೋದಲ್ಲ, ಅವ್ನ ಹತ್ರ ಮನೆ ಒಳಗಡೆ ಬಂದಿದ ತಕ್ಷಣ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಎಲ್ಲಾ ವಿಷಯಗಳು ಅವ್ನಿಗೆ ನೆನಪು ಬರ್ತಾ ಇರುತ್ತೆ. ಜಿ ಅವರಪ್ಪ ಹೇಳ್ತಾರೆ, ನೀನ್ ಬರ್ತಾ ಇದೀನಿ ಅಂತ ಫಸ್ಟ್ ನನ್ಗೆ ಹೇಳ್ಬಾರ್ದೇನೋ, ನಿನ್ಗೋಸ್ಕರ ನಾನು ವಿದ್ವಿದ್ವಾಗಿ ಮಾಡ್ತಾ ಇದ್ದೆ, ಯಾಕೆ ನನ್ಗೆ ಏನು ಹೇಳಲೇ ಇಲ್ಲ, ಫೋನಲ್ಲಿ ಮಾತಾಡ್ಬೇಕಾದ್ರೆ ಶಾಪ್ ಎಲ್ಲ ಓಪನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ, ಹೇಳಿದ್ರೆ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ನಲ್ವಾ, ನಾನು ಹೆಲ್ಪ್ ಮಾಡ್ತಾ ಇದ್ನಲ್ವಾ ಅಂದಾಗ ಇವನಂತಾನೆ, ಅದಕ್ಕೆ ಅಂತಾನೆ ಅಪ್ಪ ಹೇಳಿಲ್ಲ, ನೀವು ಆಲ್ರೆಡಿ ತುಂಬಾ ಟೈರ್ಡ್ ಆಗಿದ್ದೀರಾ, ಶೋಲ್ಡರ್ ಪೇನ್ ಬೇರೆ ಇದೆ ನಿಮ್ಗೆ, ಸುಮ್ನೆ ಯಾಕೆ ನಿಮ್ಗೆ ಬರ್ಡನ್ ಆಗಿರೋದು ಅಂತ ಹೇಳಿದಾಗ ಇವ್ರಂತಾರೆ, ಅದ್ರಲ್ಲಿ ಏನಪ್ಪ ಬರ್ಡನ್ ಕಷ್ಟ, ನನ್ ಮಗನ್ಗೋಸ್ಕರ ನಾನ್ ಮಾಡೋದು ನನಗ್ ಸಂತೋಷನೇ ತಾನೆ, ನಾನು ಯಾಕಂದ್ರೆ ಕಷ್ಟವಾಗಿ ಫೀಲ್ ಆಗ್ತೀನಿ ಅಂತ ಹೇಳ್ತಾರೆ. ಅಷ್ಟೆಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದವರು ಅವರೇ ಕೇಳ್ತಾರೆ, ಏನಪ್ಪಾ ದಿಢೀರ್ ಅಂತ ಬಂದಿದ್ಯಾ, ನಿಮ್ಮಪ್ಪ ಏನು ಅಂದಿಲ್ವಾ, ನಿಮ್ಮಪ್ಪನ ಏನು ಕೇಳಿಲ್ವಾ ಅಂತಂದಾಗ ಜಾಂಗ್ಗೆ ಲೈಟ್ ಕೋಪ ಬರುತ್ತೆ. ಅಪ್ಪ ನೀವ್ ನನಗೆ ಸ್ವಂತ ಅಪ್ಪ ಆಯ್ತಾ, ಅವ್ರೆಲ್ಲ ನನ್ಗಪ್ಪ, ನಾನು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವ್ರಿಗೆ ನನ್ನ ಕಟ್ಟಕ್ಕಾಗಲ್ಲ ಅಂದಾಗ ಇವ್ರಂತಾರೆ, ಏನಪ್ಪ ಆತರ ಅಂತೀಯ, ಎಷ್ಟಿದ್ರು ಅಲ್ಲಿ ನೀನ್ ನೋಡ್ಕೊಂಡಿದ್ದ ಅವ್ರೇ ತಾನೆ, ನೀನ್ ಓದ್ಗಲ್ಲ ಅವ್ರ ತಾನೆ ಖರ್ಚು ಮಾಡಿದಾರೆ, ಅವ್ರು ಕೂಡ ನೀನ್ ಸ್ವಲ್ಪ ಮರ್ಯಾದೆ ಕೊಡ್ಬೇಕು, ಅವ್ರ ಮನ್ಸಿಗೆ ನೋವಾಗೋ ತರ ನೀನ್ ನಡ್ಕೋಬೇಡ ಕಣೋ ಅಂದಾಗ ಜಾಂಗ್ ಹೇಳ್ತಾನೆ, ಅಪ್ಪ ಪ್ಲೀಸ್ ಇವಾಗ ಅವ್ರ ಬಗ್ಗೆ ಮಾತಾಡೋದು ಬೇಡ ಅನಿಸ್ತಾ ಇದೆ ಅಂದಾಗ ಜಿ ಅವರಪ್ಪ ಕೂಡ ಸರಿ ಸರಿ ಆಯ್ತು ಕಣೋ ಹೀರೋ, ನಾನು ಅಡ್ಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಇವ್ರು ಮತ್ತೆ ಅಡ್ಗೆ ಮಾಡಕ್ಕೆ ಅಂತ ಹೋಗ್ತಾರೆ. ಇವ್ ನಂಗೆ ಅಲ್ಲಿ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ 3 ಜನ ತಗೊಂಡಿರ್ತಾರಲ್ಲ ಫೋಟೋ, ಅದನ್ನೆಲ್ಲ ನೋಡಿ ತುಂಬಾ ಎಮೋಷನಲ್ ಆಗ್ಬಿಟ್ಟು ಹಂಗೆ ಒಂದು ರೂಮ್ ಬಾಗಿಲನ್ನ ತೆಗೆದು ನೋಡಿದಾಗ ಭಯಂಕರ ಕ್ಲೀನ್ ಆಗಿರುತ್ತೆ ರೂಮ್, ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಎಲ್ಲ ಜೋಡಿಸಿಟ್ಟಿರ್ತಾರೆ. ಯೂಶುವಲ್ ಆಗಿ ಅವರಪ್ಪ ಕ್ಲೀನ್ ಮಾಡಿ ಇಟ್ಟಿರ್ತಾರೆ, ಆದ್ರೆ ಇವತ್ತು ಎಕ್ಸ್ಟ್ರಾ ಕ್ಲೀನ್ ಆಗಿರೋದಂಗಿರುತ್ತೆ. ಇವ್ ನೋಡ್ಬಿಟ್ಟು ಅಪ್ಪ ನನ್ ರೂಮಲ್ಲಿ ಬೇರೆ ಆದ್ರೂ ಇದ್ರ ಅಂತ ಕೇಳಿದಾಗ ಜೋರಪ್ಪ ಹೇಳ್ತಾರೆ, ಇಲ್ವಲ್ಲ ನಿನಗೋಸ್ಕರನೇ ನಾನು ಇದನ್ನೆಲ್ಲ ರೆಡಿ ಮಾಡಿದ್ದು ಅಂದಾಗ ನಾನ್ ಬರ್ತಾ ಇದೀನಿ ಅಂತ ನಿಮ್ಗೆ ಹೆಂಗಪ್ಪ ಗೊತ್ತು ಅಂತ ಕೇಳಿದಾಗ ಈಗ ಜಿಯವರಪ್ಪ ಒಂದು ವಿಷಯನ ಹೇಳ್ತಾರೆ. ಅವತ್ತು ಜಿಯವರಪ್ಪ ಅವ್ರ ರೆಸ್ಟೋರೆಂಟ್ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ತಕ್ಷಣ ಇವ್ರ ನೆನಪು ಬಂದ್ಬಿಟ್ಟಿರತ್ತೆ, ಮಕ್ಕಳ ನೆನಪು ಬಂದಿದ ತಕ್ಷಣ ಫೋಟೋ ನೋಡಿ ತುಂಬಾ ಎಮೋಷನಲ್ ಆಗ್ಬಿಟ್ಟು ಅದನ್ನೆಲ್ಲ ಒರೆಸ್ತಾ ಇರ್ಬೇಕಾದ್ರೆ ಆ ವೇಟ್ರೆಸ್ ಹುಡುಗಿ ಅದನ್ನ ನೋಡ್ಬಿಟ್ಟು, ಸರ್ ಸರ್ ಈ ಫೋಟೋನಲ್ಲಿರೋರು ಅವತ್ತು ಬಂದಿದ್ರು ಅಂತ ಹೇಳಿ ಅವತ್ತು ನೈಟ್ ಇವ್ 3 ಜನ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಜಾಂಗ್ ಬಂದು ಹೊರಗಡೆ ನಿಂತ್ಕೊಂಡು ನೋಡ್ಕೊಂಡು ಹೋಗಿರ್ತಾನಲ್ಲ, ಅದು ಬಂದು CCTV ಫುಟೇಜ್ ಅಲ್ಲಿ ಸರಿಯಾಗಿರುತ್ತೆ. ಆ ಫುಟೇಜ್ ನ ಹಾಕಿ ತೋರಿಸಿದಾಗ ಜಿಯವರಪ್ಪಗೆ ತುಂಬಾ ಸಂತೋಷ ಆಗಿರುತ್ತೆ. ಇವ್ನು ಇಲ್ಲಿಗೆ ಬಂದಿದ್ದಾನೆ ಅಂತ, ಕುರಿಯಾಗ ಅವಾಗೆ ಬಂದಿದ್ದಾನೆ ಅಂತ ಇವ್ರಿಗೆ ಚೆನ್ನಾಗೇ ಗೊತ್ತು. ಬಟ್ ಇವನೇ ಹೇಳಿ ಅಂತ ಇವ್ರು ವೇಟ್ ಮಾಡ್ತಾ ಇದ್ದು. ಸೊ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಕೂಡ ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ಕೊಂಡಿದ್ದಾರೆ. ಸೊ ಜಾಂಗ್ ಈ ವಿಷಯ ಇವಾಗವರೆಗೂ ಗೊತ್ತಿರೋದಿಲ್ಲ. ಇವಾಗ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಜಿಯವರಪ್ಪ ಹೇಳ್ತಾರೆ, ಚಿಕ್ಕ ವಯಸ್ಸಲ್ಲಿ ನೀನು ಹಳ್ಳಿಯಿಂದ ಇಲ್ಲಿಗೆ ಬಂದೆ ನೋಡು, ನಾನು ನಿನ್ನ ಕರ್ಕೊಂಡ್ ಬಂದೆ ನೋಡು, ಅವಾಗ ನಾನು ಎಲ್ಲಿ ನಿನ್ನ ಮತ್ತೆ ಕಳಿಸ್ಬಿಡ್ತೀನೋ, ನಾನು ನಿನ್ನ ನೋಡ್ಕೊಳ್ಳಲ್ವೋ ಅಂತ ಹೇಳಿ ನೀನ್ ಭಯ ಪಟ್ಟು ಇರೋ ಬರೋ ಕೆಲ್ಸನೆಲ್ಲ ಎಳೆದು ಮಾಡ್ತಾ ಇದ್ದೆ ಗೊತ್ತಾ, ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ನೋವಾದ್ರೂ ಕೂಡ ನಿನ್ನೆಲ್ಲೇ ನೀನ್ ಇಟ್ಕೊಂಡಿದ್ದೆ ಅಂತ ಹೇಳಿ ಇವ್ರು ಸ್ವಲ್ಪ ಎಮೋಷನಲ್ ಆಗಿ ಚಿಕ್ಕ ವಯಸ್ಸು ವಿಷಯ ಎಲ್ಲ ಮಾತಾಡ್ತಾರೆ. ಜಾಂಗ್ ಹೇಳ್ತಾನೆ, ಅಪ್ಪ ನಾನ್ ನಿಮ್ಗೆ ಫಸ್ಟ್ ಹೇಳಿದ್ನಲ್ಲ, ನಾನು ಓದ್ ಮುಗಿಸಿದ ತಕ್ಷಣ ನಾನು ಮತ್ತೆ ನಿಮ್ಮ ಹತ್ರನೇ ಬರ್ತೀನಿ ಅಂತ, ಆದ್ರೆ ಸೆಂಟ್ರಲ್ಲಿ ನಾನು ಓದ್ ಮುಗಿಸಿ ಬರೋ ಟೈಮ್ಗೆ ನಾನು ಬಂದಿಲ್ಲ ಅಂತ ಹೇಳಿ ನಾನು ನನ್ನ ಸ್ವಂತ ಅಪ್ಪ ಜೊತೆನೆ ಇದ್ಬಿಟ್ಟೆ ಅಂತ ಹೇಳಿ ನೀವು ನನ್ನ ಚೆನ್ನಾಗಿ ಬೈಕೊಂಡ್ರ ಅಪ್ಪ, ನನ್ ಮೇಲೆ ನಿಮ್ಗೆ ತುಂಬಾನೇ ಕೋಪ ಇತ್ತಪ್ಪ ಅಂತ ಕೇಳಿದಾಗ, ಚಚಾ ನಾನೇನಕ್ಕ ಆತರ ಅನ್ಕೊಳ್ತೀನಿ, ನಾನು ಯಾವಾಗಾದ್ರೂ ನಿನ್ನ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೂಡ ಕೋಪವಾಗಿ ಮಾತಾಡಿದೀನೇನೋ, ನೀನ್ ಯಾಕೆ ಆತರ ಯೋಚನೆ ಮಾಡ್ತಿ ಅಂದಾಗ ಜಾಂಗ್ ಹೇಳ್ತಾನೆ, ಇಲ್ಲಪ್ಪ ನೀವು ನಾನ್ ಚಿಕ್ಕವನಾಗಿರ್ಬೇಕಾದ್ರೂನೆ ನೀವು ನನ್ನ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿದೀರಾ, ಆದ್ರೆ ನನ್ಗೆ ಇವಾಗ ಅನಿಸ್ತಾ ಇದೆ ಆ ಟೈಮಲ್ಲಿ ನಾನು ನಿಮ್ಗೆ ತುಂಬಾನೇ ಬರ್ಡನ್ ಆಗಿ ಇದ್ಬಿಟ್ನಲ್ಲಪ್ಪ ಅಂದಾಗ ಜಿ ಅವರಪ್ಪ ಹೇಳ್ತಾರೆ, ಏನೋ ಬರ್ಡನ್ ಅಂತೀಯಾ, ಪೇರೆಂಟ್ಸ್ ಗೆ ಅವ್ರ ಮಕ್ಳಿಗೆ ಯಾವಾಗೇ ಬರ್ಡನ್ ಆಗಲ್ಲ ಗೊತ್ತಾ, ನಿನ್ಗೆ ಸ್ವಂತ ಅಪ್ಪ ಇದಾರೆ ಅಂತ ಗೊತ್ತಾಗಿದ್ ನಿನ್ಗೆ ಯಾವಾಗ, ಆದ್ರೆ ಚಿಕ್ಕ ವಯಸ್ಸಿಂದ ನೀನೇ ನನ್ ಸ್ವಂತ ಮಗ ಅಂತ ನಾನು ಸಾಕಿದೀನಿ ಕಣೋ, ನೀನ್ ಯಾಕೆ ನನಗ್ ಬರ್ಡನ್ ಆಗ್ತೀಯ ಅಂತ ಹೇಳ್ತಾರೆ. ಬಟ್ ಜಾಂಗಂತೂ ಇವಾಗವರೆಗೂ ಅವ್ನ್ ಬಂದು ನಾನು ಇನ್ನೊಬ್ರು ಮನೆಯಲ್ಲೇ ಇದ್ದೆ ಅನ್ನೋ ತರ ಫೀಲಿಂಗ್ ಇದೆಯೇನೋ, ಸೊ ತುಂಬಾನೇ ಫೀಲ್
ಫೀಲ್ ಮಾಡ್ತಾ ಇರ್ತಾನೆ. ಜಿ ಅವರಪ್ಪ ಹೇಳ್ತಾರೆ, ಈಗ ನೀನು ಹೊರ್ಗಿನ ದೇಶಕ್ಕೆ ಓದಕ್ ಹೋಗ್ಬಿಟ್ಟು ನೀನ್ ಅಲ್ಲಿ ಸರಿಯಾಗಿ ಓದ್ದೆ, ತಪ್ಪು ದಾರಿನ ತುಳಿದು ಒಂದ್ ಕೆಟ್ಟವನಾಗಿದ್ದಿದ್ರೆ ಅವಾಗ ನೀನ್ ನನ್ನ ಬರ್ಡನ್ ಅಂತ ನಾನು ಅನ್ಕೊಳ್ತಾ ಇದ್ನೇನೋ, ನನ್ ಮಗನ್ನ ಸರಿಯಾಗಿ ಬೆಳೆಸಿಲ್ಲ ಅದಕ್ಕೆ ಅವ್ನ ಈ ತರ ಆಗ್ಬಿಟ್ಟ ಅಂತ. ಬಟ್ ನೀನ್ ಆತರ ಇಲ್ಲಲ್ಲ ಕಣೋ, ತುಂಬಾ ಚೆನ್ನಾಗಿ ಓದಿದ್ಯಾ, ಇವಾಗ ನೋಡಿ ಈ ತರ ಒಂದ್ ದೊಡ್ಡ ಮನುಷ್ಯನಾಗಿ ಒಂದ್ ದೊಡ್ಡ ಶೆಫ್ ಆಗಿ ನೀನ್ ಬಂದಿದ್ಯಾ ಕಣೋ, ಇದಕ್ಕಿಂತ ಸಂತೋಷ ಪೇರೆಂಟ್ಸ್ ಗೆ ಏನ್ ಬೇಕಾಗುತ್ತೆ, ನೀನ್ ಯಾಕೆ ನನಗ್ ಬರ್ಡನ್ ಆಗ್ತೀಯ ಅಂತ ಅವ್ನಿಗೆ ಸಮಾಧಾನನೇ ಮಾಡ್ತಾರೆ. ಈ ತರ ಮಾತಾಡ್ತಾನೆ ಜಾಂಗ್ಗೆ ಕಣ್ಣಲ್ಲಿ ತುಂಬಾನೇ ನೀರ್ ಬರ್ತಾ ಇರುತ್ತೆ. ತುಂಬಾ ವರ್ಷ ಮಿಸ್ ಮಾಡ್ಕೊಂಡ ಅಲ್ವಾ ಇದನ್ನ. ಅವನೇ ಹೇಳ್ತಾನೆ, ಅಪ್ಪ ನಿಮ್ ಹತ್ರ ಮಾತಾಡ್ತಾ ಇದ್ರೆ ಇನ್ನಷ್ಟು ಕೂತ್ಕೊಂಡು ಇನ್ನಷ್ಟು ಕಥೆಗಳನ್ನ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಪ್ಪ, ನಿಮ್ ಹತ್ರ ಈ ತರ ಮಾತಾಡಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿ ತುಂಬಾನೇ ಎಮೋಷನಲ್ ಆದಾಗ ಅವರಪ್ಪ ಕೂಡ ಹೇಳ್ತಾರೆ, ಅಷ್ಟೇ ತಾನೇ, ಮಾತಾಡಿದ್ರೆ ಆಯ್ತು ಬಿಡೋ ಅಂತ ಹೇಳಿ ಅವನನ್ನ ಸಮಾಧಾನ ಮಾಡ್ತಾರೆ. ಆದ್ರೆ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ್ ಬಂದು ಅವ್ನ ಕೈಲಿರೋ ಉಗುರ್ನ ಕಿತ್ತಾ ಇರೋದ್ರ ನೋಡ್ಬಿಟ್ಟು ಜಿ ಅವರಪ್ಪ ಹೇಳ್ತಾರೆ, ಏನೋ ಇದು ಹೊಸ ಅಭ್ಯಾಸ, ಎಲ್ಲಿಂದ ಕಲ್ತೆ, ನಿನ್ಗೆ ಅಷ್ಟು ಕೈ ನವ್ವೆ ಆಗ್ತಾ ಇದ್ರೆ ನಿನ್ಗೆ ಚಿಕ್ಕ ವಯಸ್ಸಿಂದ ನಾನು ಹೇಳ್ತಾ ಇದ್ದಲ್ಲ ಹೆಲ್ಪ್ ಮಾಡ್ಬೇಕಂತ, ಬಾ ನನಗೆ ಹೆಲ್ಪ್ ಮಾಡುವಂತೆ ಅಂತ ಹೇಳ್ತಾರೆ. ಅವನಂಗೆ ನಕ್ಕೊಂಡು ಮಾತಾಡ್ಕೊಂಡಿರ್ಬೇಕಾದ್ರೆ ಜಿ ಅವರಪ್ಪ ಹೇಳ್ತಾರೆ, ಹೌದು ಇಷ್ಟು ವರ್ಷ ಆದ್ಮೇಲೆ ಬಂದಿದ್ಯಾ, ಆದ್ರೆ ನಿನ್ಗೂ ಏನಕ್ಕೋ ಸಪರೇಟ್ ಆಗಿರ್ಬೇಕು ಅಂತ ಅನ್ನಿಸ್ತು, ನೀನ್ ಯಾಕೆ ಬಂದ್ ನನ್ ಜೊತೆ ಇಲ್ಲ ಅಂತ ಕೇಳಿದಾಗ ಜಾಂಗ್ ಹೇಳ್ತಾನೆ, ಅಪ್ಪ ಆತರ ಅಲ್ಲಪ್ಪ, ಈಗ ನಾನು ಮತ್ತೆ ಲಿಂಗ್ ಇಬ್ರು ಒಂದೇ ರೂಮ್ ಅಲ್ಲೇ ಇರೋದು, ಒಂದೇ ಅಪಾರ್ಟ್ಮೆಂಟ್ ನೇ ಶೇರ್ ಮಾಡ್ಕೊಂಡಿರೋದು, ಈಗ ತುಂಬಾ ಗ್ಯಾಪ್ ಆಯ್ತಲ್ವಾ, ಸೊ ನಾನು ಲಿಂಗ್ ಇಬ್ರು ಇದ್ರೆ ಜಿಯನ ಚಿಕ್ಕ ವಯಸ್ಸಲ್ಲಿ ನಾವ್ ಹೆಂಗ್ ನೋಡ್ಕೊಂಡ್ವು ಆತರ ನೋಡ್ಕೋಬಹುದಲ್ವಾ, ಅದ್ರಿಂದಾನೇ ಅಲ್ಲಿ ಇರೋದು ಅಂದಾಗ ಅಜ್ಜಿ ಅವರಪ್ಪ ಕೂಡ ಸರಿ ಆಯ್ತಪ್ಪ ನೀವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ, ನಿಮ್ ಇಷ್ಟ ಅಂತ ಹೇಳ್ತಾರೆ. ಇವತ್ತು ಜಿಯಾ ಕೂಡ ಅವರಪ್ಪನ ನೋಡ್ಬೇಕು ಅಂತ ಮನೆಗೆ ಬರ್ತಾ ಇರ್ತಾಳೆ. ಅಂದ್ರೆ ಇವತ್ತೇ ಅವ್ರಿಗೆ ಕೇಕ್ ಕಟಿಂಗ್ ಇಟ್ಕೊಂಡಿರ್ತಾರಲ್ವಾ ಹೀರೋ ಅವರಪ್ಪಗೆ, ಅದಕ್ಕೋಸ್ಕರ ಬರ್ತಾ ಇರ್ಬೇಕಾದ್ರೆ ರೋಡ್ ಅಲ್ಲಿ ಒಂದ್ ಇಬ್ಬರು ಮಕ್ಕಳು ಅಲ್ಲಿರೋ ನೀರಲ್ಲಿ ಚೆನ್ನಾಗಿ ಆಟ ಆಡ್ಕೊಳ್ತಾ ಇರ್ತಾರೆ. ಇದನ್ನ ನೋಡ್ತಾ ಇದ್ರೆ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಒಂದು ವಿಷಯ ನೆನಪು ಬರುತ್ತೆ. ಏನಂದ್ರೆ ಅವತ್ತು ತುಂಬಾನೇ ಮಳೆ ಬಂದಿರೋದ್ರಿಂದ ರೋಡ್ ಅಲ್ಲಿ ಒಂದ್ ಜಾಗದಲ್ಲಿ ಫುಲ್ ಆಗಿ ನೀರ್ ಇರುತ್ತೆ. ಈ ಕಡೆಯಿಂದ ಆ ಕಡೆ ದಾಟ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಅಲ್ಲಿ ಜಿಯಾ ಮತ್ತೆ ಜಾಂಗ್ ಇಬ್ರು ನಿಂತಿರ್ತಾರೆ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಲ್ವಾ, ಜಾಂಗ್ ಹೇಳ್ತಾನೆ, ಜಿಯಾ ನಾವು ತುಂಬಾ ಹೊತ್ತಿಗೆ ನಿಂತ್ಕೊಂಡಿರಕ್ಕಾಗಲ್ಲ, ನೀನ್ ನನ್ ಬೆನ್ನ ಹತ್ಕೋ, ನಾನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೇಳ್ಬೇಕಂದ್ರೆ ಜಿಯಾನಲ್ಲಿ ಅರ್ಧ ಭಾಗ ಇರ್ತಾನೆ, ಇವ್ನು ಸಣ್ಣಕ್ಕಿರ್ತಾನೆ ಕುಳ್ಳಕ್ಕಿರ್ತಾನೆ, ಬಟ್ ಯಾವ ಧೈರ್ಯದಲ್ಲಿ ಜಿಯಾನ ಎತ್ಕೊಂಡು ಹೋಗ್ತೀನಿ ಅಂತಿದ್ದಾನೋ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅವಾಗಿಂದ ಅವ್ನಿಗೆ ಅವಳಂದ್ರೆ ತುಂಬಾನೇ ಇಷ್ಟ ಅಲ್ವಾ. ಸೊ ಅವಳು ಹೇಳ್ತಾಳೆ, ಬೇಡ ಹೀರೋ ಬಂದು ಮನೆಗೆ ಹೋಗಿದ್ದಾನೆ, ಅವನು ರೈನ್ ಬೂಟ್ಸ್ ತಗೊಂಬರಕ್ ಹೋಗಿದ್ದಾನೆ, ನಾವ್ ಅದ್ರಲ್ಲೇ ಹೋಗೋಣ ಅಂತಂದಾಗ ಇವ್ನು ಹೇಳ್ತಾನೆ, ಅವ್ನು ಹೋಗಿ ಎಷ್ಟೊತ್ತಾಯ್ತು, ಮೋಸ್ಟ್ಲಿ ಅವನು ಊಟ ಮಾಡ್ಕೊಂಡು ಮನೇಲೆ ಇದ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ, ಅವ್ನು ಬಂದಿಲ್ಲ, ನಾನಿನ್ನ ಸೇಫ್ ಆಗಿ ಆ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದಾಗ ಜಿಯಾ ಕೂಡ ಧೈರ್ಯವಾಗಿ ಬೆನ್ನತ್ಕೊಂತಾಳೆ. ಇವನು ಒಂದ್ ಧೈರ್ಯದಲ್ಲಿ ಹೋಗ್ತಾನೆ ಮುಂದ್ಗಡೆ, ಆದ್ರೆ ಪಾಪ ತುಂಬಾ ಹೊತ್ತು ಆಗಲ್ಲ, ವೇಟ್ ಗೆ ಕಾಲಿಡ್ವಿ ಕೆಳಗಡೆ ಬಿದ್ಬಿಡ್ತಾನೆ, ಇಬ್ರು ನೀರಲ್ಲಿ ಬಿದ್ಬಿಡ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ರೈನ್ ಬೂಟ್ಸ್ ನ ಎತ್ಕೊಂಡ್ ಬಂದಿರ್ತಾನೆ. ಆದ್ರೆ ಜಿಯಾ ಬಂದು ಜಾಂಗ್ ನ ಸರಿಯಾಗಿ ಬೈದ್ ಬಿಡ್ತಾಳೆ, ನಾನು ಹೇಳ್ದೆ ನೀನ್ ಬೇಕಂತಾನೆ ನನ್ಗೆ ಈ ತರ ಮಾಡಿದ್ದು, ಅವ್ನ್ ಎತ್ಕೊಂಡ್ ಬರ್ತಾನೆ ಹೀರೋ ಅಂತ ಹೇಳಿದ್ರೆ ಕೂಡ ನನ್ ಕೇಳಿಲ್ಲ, ನನ್ ಬಟ್ಟೆನಲ್ಲಿ ಈ ತರ ಹಾಳ್ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಬೈದಾಗ ಹೀರೋ ಕೂಡ ಅವಳಿಗೆ ಸಮಾಧಾನ ಮಾಡಿಲಿಂದ ಕರ್ಕೊಂಡು ಹೋದ್ರೆ ಜಾಂಗ್ ಮಾತ್ರ ಅಯ್ಯೋ ಪಾಪ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈಗ ಜಿಯಾಗೆ ಇಬ್ಬರು ಮಕ್ಕಳು ಹತ್ರ ನೀರಲ್ಲಿ ಆಡ್ತಾ ಇರೋದ್ರ ನೋಡಿದ್ರೆ ನೆನ್ಸ್ಕೊಂಡು ಅವಳು ಕೂಡ ಮನೆಗ್ ಬರ್ತಾಳೆ. ಇವಾಗ ಹಂಗೆ ಮನೇಲಿ ತೋರಿಸ್ತಾರೆ, ಸುಮಾರು ವರ್ಷ ಆದ್ಮೇಲೆ ಇವರೆಲ್ಲ ಮತ್ತೆ ಮೀಟ್ ಆಗಿರೋದು, ಎಲ್ಲರಿಗೂ ಅಷ್ಟು ಸಂತೋಷ, ಅಷ್ಟು ಚೆನ್ನಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಜಾಂಗ್ ಬಂದು ಈಗ ಫಾರಿನ್ ಇಂದ ಬಂದಿರೋದ್ರಿಂದ ಇವ್ರಿಗೆಲ್ಲ ಗಿಫ್ಟ್ಸ್ ತಂದಿರ್ತಾನಲ್ಲ, ಅವ್ರಿಗೆ ಅದನ್ನೆಲ್ಲ ಕೊಡ್ತಾ ಇರ್ತಾನೆ. ಅಲ್ಲಿ ಜಿ ಅವರಪ್ಪಗೆ ಮತ್ತೆ ಹೀರೋ ಅವರಪ್ಪಗೆ ಇಬ್ಬರಿಗೂ ಒಂದೇ ತರ ಶೂಸ್ ತಂದಿರ್ತಾನೆ, ಅದನ್ನ ಕೊಡ್ತಾನೆ. ಜಿಯಾಗ್ ಬಂದು ತುಂಬಾನೇ ಕಾಸ್ಟ್ಲಿ ಆಗಿರೋ ಒಂದು ಹ್ಯಾಂಡ್ ಬ್ಯಾಗ್ ನ ಕೊಡ್ತಾನೆ. ಅದನ್ನ ನೋಡ್ಬಿಟ್ಟು ಜಿಯಾ ಹೇಳ್ತಾಳೆ, ಇದೇನೋ ಇಷ್ಟೊಂದು ಕಾಸ್ಟ್ಲಿ ಆಗಿದೆ ಈ ಬ್ಯಾಗು, ನನಗ್ ಬೇಡಪ್ಪ, ಇದನ್ನ ವಾಪಸ್ ಕೊಟ್ಬಿಡು ಅಂತ ಹೇಳಿದಾಗ ಜಿ ಅವರಪ್ಪ ಹೇಳ್ತಾರೆ, ಇಲ್ಲೋಡಮ್ಮ, ಅವನಷ್ಟು ಪ್ರೀತಿಯಿಂದ ಅಷ್ಟು ದೂರದಿಂದ ತಗೊಂಬಂದ್ ಕೊಟ್ಟಿದ್ದಾನೆ, ಇದನ್ನ ಬೇಡ ಅಂತ ಹೇಳ್ತಾ ಇದ್ಯಾ, ಅವನೇನ್ ಯಾವಾಗೂ ತಂದ್ ಕೊಡ್ತಾನ, ಇಟ್ಕೊ ಅಂತ ಹೇಳಿದಾಗ ಹೀರೋಯಿನ್ ಕೂಡ ಸರಿ ಆಯ್ತಪ್ಪ ಅಂತ ಹೇಳಿ ಅದನ್ನ ಇಟ್ಕೊಂತಾಳೆ. ಅದಾದ್ಮೇಲೆ ಜಾಂಗ್ ಹೀರೋನ ನೋಡ್ಬಿಟ್ಟು ಹೇಳ್ತಾನೆ, ಸಾರಿ ಲಿಂಗ್, ನಾನ್ ನಿನ್ಗೆ ತಗೊಂಡ್ ಬರ್ಲಿಲ್ಲ, ನೀನ್ ಬರೋದ್ ಗೊತ್ತಿಲ್ವಲ್ಲ ಅದಕ್ಕೆ ಅಂತ ಹೇಳಿದಾಗ ಹೀರೋ ಕೂಡ ಅಯ್ಯೋ ಏನಕ್ಕೋ ಸಾರಿ ಹೇಳ್ತೀಯಾ, ನಾನ್ ಕೂಡ ನಿನ್ಗೆ ಗಿಫ್ಟ್ ತಗೊಂಡ್ ಬಂದಿಲ್ಲ ತಾನೆ ಅಂತ ಸಂತೋಷವಾಗಿ ಮಾತಾಡ್ಕೊಳ್ತಾರೆ. ಯೂಶುವಲ್ ಆಗಿ ಇವ್ರ ಮನೇಲಿ ಒಂದು ಬರ್ಡೇ ಪಾರ್ಟಿ ಮಾಡ್ಬೇಕಂದ್ರೆ ಎಲ್ಲರೂ ಸಂತೋಷವಾಗಿ ಕುತ್ಕೊಂಡು ಒಟ್ಟಿಗೆ ತಾನೆ ತಿಂತಾರೆ. ಇವಾಗ ಕೂಡ ಅದೇ ತರ ಊಟ ಮಾಡ್ತಾ ಇರ್ತಾರೆ. ಹೀರೋ ಬಂದು ಹೀರೋಯಿನ್ ಹತ್ರ ಹೇಳ್ತಾನೆ, ಜಿಯಾ ಇವಾಗ ತಾನೆ ನಿನ್ಗೆ ರೀಸೆಂಟ್ ಆಗಿ ಅಲ್ಲನ್ನ ತೆಗ್ದಿರೋದು, ಸೊ ಇನ್ಫ್ಲಮೇಷನ್ ಇನ್ನೂ ಇರುತ್ತೆ, ಸೊ ನೀನು ಮೀಟ್ ಎಲ್ಲ ತಿನ್ಬೇಡ ಅಂತ ಹೇಳಿ ಆ ಬೌಲ್ ನ ತಿರುಗಿಸಿಟ್ಟಾಗ ಜಾಂಗ್ ಕೇಳ್ತಾನೆ, ಹಂಗಾದ್ರೆ ಜಿಯಾಗೆ ನೀನೇ ನನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಂತ ಹೇಳಿದಾಗ ಅದಕ್ಕೆ ಅವ್ನು ಕೂಡ ಹೌದು ಅಂತ ಹೇಳ್ತಾನೆ. ಆಕ್ಚುಲಿ ಇದ್ರಲ್ಲಿ ಅವ್ನಿಗೆ ಏನ್ ಜಲಸ್ ಆಗಿ ಫೀಲ್ ಆಗ್ತಿದೆ ಅಂತ ಗೊತ್ತಿಲ್ಲ, ಅವ್ನ ಮುಖನೇ ಚೇಂಜ್ ಆಗ್ಬಿಡುತ್ತೆ ಜಾಂಗ್ಗೆ. ಹೀರೋ ಅವರಪ್ಪ ಹೇಳ್ತಾರೆ, ಹೌದು ಮತ್ತೆ ಚಿಕ್ಕ ವಯಸ್ಸಲ್ಲೇ ಜಿಯಾ ಬಂದು ಹಾಸ್ಪಿಟಲ್ ಹೋಗೋಣ ಅಂತಾನೆ ಓ ಅಂತ ಅಳ್ತಾ ಇದ್ಲು, ಅವಳಿಗೋಸ್ಕರನೇ ಅವ್ನ ಹತ್ರ ಓದಿ ಡಾಕ್ಟರ್ ಆಗಿದ್ದಾನೇನೋ ಗೊತ್ತಿಲ್ಲ, ಬಟ್ ನಮ್ಮ ಫ್ಯಾಮಿಲಿ ಕೂಡ ಒಂದು ಡೆಂಟಿಸ್ಟ್ ಇದಾರೆ ಅಲ್ವಾ, ನಮ್ಮ ಯಾರಿಗೆ ಏನೇ ಹಲ್ಲು ಆಪರೇಷನ್ ಆದ್ರೆ ಕೂಡ ಇನ್ಮೇಲೆ ಅವನೇ ನೋಡ್ಕೊಳ್ತಾನೆ ಅನ್ನೋ ತರ ಹೇಳಿದಾಗ ಜಾಂಗ್ ಅಂತೂ ಒಂಥರ ಮುಖನೇ ಚೇಂಜ್ ಆಗ್ಬಿಡುತ್ತೆ. ಅದಾದ್ಮೇಲೆ ಜಾಂಗ್ ಕೂಡ ಕೇಕ್ ತಗೊಂಡ್ಬಂದಿರ್ತಾನಲ್ಲ, ಅವ್ನು ಕೂಡ ಅದನ್ನ ಟೇಬಲ್ ಮೇಲೆ ಇಟ್ಟಾಗ ಕ್ಯಾಂಡಲ್ ತಂದಿರೋದಿಲ್ಲ. ಸೊ ಜಿಯಾ ಬಂದ್ಬಿಟ್ಟು ಇಲ್ಲಿ ಕ್ಯಾಂಡಲ್ ಇಲ್ವಾ ಅಂತ ಕೇಳಿದಾಗ ಹೀರೋ ಇರು ನಾನು ಎತ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೀರೋ ಎದ್ದು ಹೋಗ್ಬೇಕು ಅಂತ ನೋಡಿದಾಗ ಜಾಂಗ್ ಟಕ್ಕಂತ ಅವ್ನ ಶರ್ಟ್ ನ ಇಟ್ಕೊಂಡು ಹೀರೋ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಳಿತಾನೆ. ಸೊ ಅವ್ನ ಶೋಲ್ಡರ್ ಹತ್ರ ಏನೋ ದೊಡ್ಡ ಗಾಯ ಆಗಿರುತ್ತೆ, ಒಂದು ಸ್ಕ್ರಾಚ್ ಮಾರ್ಕ್ ತರ ಆಗಿರುತ್ತೆ. ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಭಯ ಆಗ್ಬಿಡುತ್ತೆ, ಏನೋ ಇದು ಅಷ್ಟು ದೊಡ್ಡ ಮಾರ್ಕ್ ಆಗಿದೆ, ಏನು ಹೇಳಲಿಲ್ಲ ನಮ್ಗೆ, ಹೆಂಗಾಯ್ತು, ಏನ್ ಮಾಡ್ಕೊಂಡೆ ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ. ಬಟ್ ಹೀರೋ ಹೇಳ್ತಾನೆ, ಅಪ್ಪ ನೀವ್ ಈ ತರ ಭಯ ಪಡ್ತೀರಾ ಗಾಬರಿ ಪಡ್ತೀರಾ ಅಂತಾನೆ ಹೇಳಿಲ್ಲ, ಅದೆಲ್ಲ ಏನಿಲ್ಲಪ್ಪ, ಚಿಕ್ಕ ವಿಷಯನೇ, ನೀವ್ ಮಾತ್ರ ನಿಮ್ ಕಾಲ್ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಯ್ತು, ಸರ್ಜರಿ ಮಾಡೋವರೆಗೂ ಹೋದ್ರಿ, ನನ್ನ ಹತ್ರ ಒಂದು ಮಾತಾದ್ರೂ ಹೇಳಿದ್ರ, ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತ ಕೇಳಿದ್ರೆ ಈ ವಿಷಯ ಏನು ಜಾಂಗ್ ಗೊತ್ತೇ ಇಲ್ಲ, ಏನ್ರೋ ಮಾತಾಡ್ತಾ ಇದ್ದೀರಾ, ಒಬ್ಬೊಬ್ರು ಒಂದೊಂದು ಹೊಸ ವಿಷಯನ ಹೇಳ್ತಾ ಇದ್ದೀರಾ, ಇದೆಲ್ಲ ಯಾವಾಗ ನಡೀತು, ಯಾಕೆ ನನ್ನ ಹತ್ರ ಹೇಳಿಲ್ಲ ಅನ್ನೋ ತರ ಕೇಳ್ತಾ ಇರ್ತಾನೆ. ಬಟ್ ಈ ಟೈಮಲ್ಲಿ ಜಿಯಾ ಬಂದು ಬಾಯಿಟ್ಕೊಂಡ್ ಸುಮ್ನೆ ಹೇಳ್ದೆ, ಹೇಳಿದ್ರೆ ಮಾತ್ರ ಏನ್ ಮಾಡ್ಬಿಡ್ತಾ ಇದ್ರಿ, ತಕ್ಷಣ ಓಡ್ ಬಂದ್ಬಿಡ್ತಾ ಇದ್ರೆ ಹೆಂಗೆ ಅಂತ ಕೇಳ್ಬಿಡ್ತಾಳೆ. ಇದರಿಂದ ಅಲ್ಲಿರೋ ಒಂದು ಸ್ವೀಟ್ ಮೂಮೆಂಟ್ ಒಂಥರ ಚೇಂಜ್ ಆದಂಗಿರುತ್ತೆ, ವಾತಾವರಣನೇ ಸ್ವಲ್ಪ ಕೋಪದಲ್ಲಿ ಚೇಂಜ್ ಆಗೋ ತರ ಇರುತ್ತೆ. ಆದ್ರೆ ಹೆಂಗೋ ಹೀರೋ ಅವರಪ್ಪ ಮತ್ತೆ ಹೀರೋಯಿನ್ ಅವರಪ್ಪ ಇಬ್ರು ಮಾತಾಡ್ಬಿಟ್ಟು
ಏನಿಲ್ಲ ಬಿಡಿ ನಾರ್ಮಲ್ ಆಯ್ತು ಅಂತ ಹೇಳಿ ಮತ್ತೆ ಆ ವಾತಾವರಣನ ಚೇಂಜ್ ಮಾಡ್ತಾರೆ. ಇವಾಗೆಲ್ಲ ಹಂಗೆ ನಾರ್ಮಲ್ ಆಗಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಜಿಯಾ ಬಂದು ಹೀರೋರಪ್ಪ ಮೇಲೆ ಕೈ ಹಾಕ್ಬಿಟ್ಟು ಇಲ್ಲಿ ನೋಡಿ ಲಿಂಗಪ್ಪ ಇದೆಲ್ಲ ನಾನು ನಿಮ್ಗೋಸ್ಕರನೇ ತಯಾರು ಮಾಡಿದ್ದು, ತುಂಬಾ ಕಷ್ಟಪಟ್ಟು ಮಾಡಿದೀನಿ ಅಂದಾಗ ಜಿಯವರಪ್ಪ ಹೇಳ್ತಾರೆ ಹೌದೌದು ತುಂಬಾ ಕಷ್ಟ ಪಟ್ಬಿಟ್ಟೆ, ಒಂದ್ ಈರುಳ್ಳಿ ಕೂಡ ಬಿಡಿಸ್ಕೊಟ್ಟಿಲ್ಲ, ಇಷ್ಟು ಮಾತಾಡ್ತೀಯ ನೀನು ಅಂತ ಹೇಳಿ ಅವಳು ಕಿವಿನ ಇಟ್ಕೊಂಡು ತಿರ್ಗಿಸ್ಬೇಕಾದ್ರೆ ಅವಳು ಚಿಕ್ಕ ವಯಸ್ಸಲ್ಲಿ ಮಾತಾಡ್ದಂಗೆ ಅಪ್ಪ ನನ್ ಕಿವಿನ ಈ ತರ ತಿರ್ಗಿಸ್ತಾ ಇದ್ದೀರಾ, ಒಂದ್ ಕಡೆ ನನ್ಗೆ ಕಿವಿ ಇಲ್ಲ ಅಂತಂದ್ರೆ ಯಾರು ನನ್ನ ಮದುವೆ ಮಾಡ್ಕೊಂತಾರೆ ಅಂತ ಕೇಳ್ತಾಳೆ. ಇದೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಲಿಂಗಿಗೆ ಚಿಕ್ಕ ವಯಸ್ಸಲ್ಲಿ ಅವಳು ಮಾತಾಡಿರೋ ನೆನಪೆಲ್ಲ ಬರುತ್ತೆ. ಬಟ್ ಮುಗ್ದಲ್ಲಿ ಏನು ತೋರ್ಸ್ಕೊಳ್ಳಲ್ಲ, ಅವ್ರ ಪಾಡ್ಗೋರು ತಿಂತಾ ಇರ್ತಾರೆ. ಯೂಶ್ವಲ್ ಆಗಿ ಇವರೆಲ್ಲ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಅವ್ರ ಬೌಲರ್ ಇರೋ ಶೇರ್ ಮಾಡ್ಕೊಂತಾನೆ ತಿಂತಾರೆ. ಸೊ ಹೀರೋ ಬಂದು ಅವ್ನ ಬೌಲಲ್ಲಿ ಇರೋ ಮೀಟ್ ನ ಎತ್ತಿ ಜ್ಯಾಂಗ್ ಇಟ್ಬಿಟ್ಟು ತಗೋ ಇದೇ ನನ್ ಗಿಫ್ಟ್ ಅಂತ ಕೊಟ್ಟಾಗ ಜ್ಯಾಂಗ್ ಕೂಡ ಅದನ್ನ ನೋಡ್ಬಿಟ್ಟು ನೀನ್ ನನ್ಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ಯಾ ಅಂತ ಅದಕ್ಕಿಂತ ದೊಡ್ಡ ಗಿಫ್ಟ್ ನಾನ್ ಕೊಡ್ಬೇಕಲ್ವಾ, ಇದನ್ನ ತಗೋ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿರೋ ಕ್ರಾಬ್ ನ ಕೊಡ್ತಾನೆ. ಇವಾಗ ಒಂದು ಹಳೆ ಬಾಂಡಿಂಗ್ ಇವ್ರ ಮಧ್ಯೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಬಾಂಡಿಂಗ್ ಇವ್ರಿಬ್ರ ಮಧ್ಯೆ ಮಾತ್ರ ಸ್ಟಾರ್ಟ್ ಆಗುತ್ತೆ. ಜಿಯಾ ಬಂದು ಇವರಲ್ಲಿ ಇಂಟರ್ಫಿಯರ್ ಆಗಲ್ಲ. ಇದನ್ನ ಅವಳು ನೋಡ್ತಾಳೆ, ಬಟ್ ಅವಳ ಬೌಲಲ್ಲಿ ಇರೋದು ಅವಳು ಯಾರಿಗೂ ಶೇರ್ ಮಾಡಲ್ಲ, ಅವ್ರು ಕೂಡ ಇವಳಿಗೆ ಹಾಕಲ್ಲ. ಹೆಂಗೋ ಸಂತೋಷವಾಗಿ ಆ ಪಾರ್ಟಿನ ಮುಗಿಸಿದ್ರು. ಇವಾಗ ಅವ್ರವ್ರ ಮನೆಗೆ ಹೋಗ್ಬೇಕಲ್ಲ, ಅಂದ್ರೆ ಫ್ಲಾಟ್ಸ್ ಗೆ ಹೋಗ್ಬೇಕಲ್ವಾ, ಎಲ್ಲರೂ ಹೊರಗಡೆ ಬರ್ತಾರೆ. ಆಗ ಅವ್ಳು ಬಂದ್ಬಿಟ್ಟು ಕ್ಯಾಬ್ ಗೆ ಬುಕ್ ಮಾಡ್ಬೇಕು ಅಂತ ನೋಡೋಷ್ಟ್ರಲ್ಲೇ ಜ್ಯಾಂಗ್ ಹೇಳ್ತಾನೆ ಏನಕ್ಕೆ ಕ್ಯಾಬ್ ಎಲ್ಲ ಬುಕ್ ಮಾಡ್ತೀಯಾ, ಅಲ್ಲಿ ನನ್ ಗಾಡಿ ಇದೆ, ನನ್ ಗಾಡಿಯಲ್ಲಿ ಹೊಟ್ಟೋಗೋಣ ಇರ್ರಿ ಅಂತ ಹೇಳಿದಾಗ ಏನು ನೀನ್ ಗಾಡಿ ಎಲ್ಲ ಇಟ್ಟಿದ್ಯಾ, ಅದ್ಯಾವಾಗ ಗ್ಯಾಪ್ ಎಲ್ಲ ತಗೊಂಡೆ ಅಂತ ಕೇಳಿದಾಗ ಅದು ನಮ್ ಶಾಪ್ ಹತ್ರನೇ ಇದೆ ಬಾ ತೋರಿಸ್ತೀನಿ ಅಂತ ಹೇಳಿ ಕಾಲ್ ಕರ್ಕೊಂಡು ಹೋಗಿ ನೋಡಿದ್ರೆ ಪಾಟಾಗಿ ಕಿತ್ತಿ ಅಣಿಸಿರೋ ತರ ಯಾವ್ದೋ ಒಂದು ಓಟಾ ಸ್ಕೂಟಿನ ಇಟ್ಕೊಂಡಿರ್ತಾನೆ. ಅದನ್ನ ನೋಡ್ಬಿಟ್ಟು ಈ ಡಬ್ಬಾ ಸ್ಕೂಟಿ ಎಲ್ಲ ಹೋಗೋದು ಅಂತ ಅವ್ನು ಸೂಪರ್ ಆಗಿ ಓಡತ್ತೆ ಇರಿ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಕಿಕ್ ಕೊಡ್ತು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅದು ಸ್ಟಾರ್ಟೇ ಆಗ್ತಾ ಇಲ್ಲ. ಈ ತರನೇ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಜಿಯಾ ಬಾ ನಾನು ಇನ್ನ ಟ್ಯಾಕ್ಸಿ ಹಿಡಿದು ಕರ್ಕೊಂಡು ಹೋಗ್ಬಿಡ್ತೀನಿ ಮನೇಲಿ ಅಂತ ಹೇಳಿದಾಗ ಜಿಯಾ ಟಕ್ ಅಂತ ಹೀರೋ ಕೈನ ಎತ್ಬಿಟ್ಟು ಬೇಡ ನಾನೇ ಬುಕ್ ಮಾಡ್ಕೊಂತೀನಿ ಅಂತ ಹೇಳಿ ಫೋನ್ ನ ಎತ್ತಾಳೆ. ಅದೇ ಟೈಮಲ್ಲಿ ಜಿಯಾಗೆ ಒಂದು ಫೋನ್ ಕಾಲ್ ಬರುತ್ತೆ. ಇವ್ಳು ಕೂಡ ಎತ್ಕೊಂಡು ಹಲೋ ಅಂತ ಹೇಳಿದಾಗ ಯಾರ್ ಜಿಯಾ ಫೋನ್ ಅಲ್ಲಿ ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ಅದ ನನ್ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇವ್ರಿಬ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನು ಜಿಯಾಗೆ ಬಾಯ್ ಫ್ರೆಂಡ್ ಅಂತ. ಆದ್ರೆ ಟ್ಯಾಕ್ಸಿ ಒಂದ್ ಬಂದಿದ ತಕ್ಷಣ ಜಿಯಾ ಬಂದು ಟ್ಯಾಕ್ಸಿ ಎತ್ಕೊಂಡು ಹೊರಟೋಗ್ತಾಳೆ. ಆದ್ರೆ ಜ್ಯಾಂಗ್ ಬಿಡೋ ತರ ಇಲ್ಲ, ಜಿಯಾಗೆ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹಂಗೆ ಅವಳ ಹಿಂದ್ಗಡೆನೆ ಆ ಟ್ಯಾಕ್ಸಿ ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಹೀರೋಗ ಒಂಥರ ಇಲ್ಲಿ ಮೈಂಡ್ ಬ್ಲಾಂಕ್ ಆದಂಗ ಆಗ್ಬಿಡುತ್ತೆ. ಹೀರೋಯಿನ್ಗೆ ಬಾಯ್ ಫ್ರೆಂಡ್ ಅನ್ನೋ ತರ ಅವನತ್ರ ಶಾಕಿಂಗ್ ಅಲ್ಲಿ ನಿಂತಿರ್ತಾನೆ. ತುಂಬಾ ಹೊತ್ತು ಹೀರೋಯಿನ್ಗೆ ಕಾಲ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡಿದ್ದವನು ಧೈರ್ಯ ಮಾಡ್ಕೊಂಡು ಕಾಲ್ ಕೂಡ ಮಾಡ್ತಾನೆ. ಬಟ್ ಕಾಲ್ ವೇಟಿಂಗ್ ಬರ್ತಾ ಇರುತ್ತೆ. ಜಿಯಾ ಇನ್ನೂ ಅವ್ರ ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ತಾಳೆ. ಅವ್ರ ಟ್ಯಾಕ್ಸಿನ ಫಾಲೋ ಮಾಡ್ಕೊಂಡಿರೋ ಜ್ಯಾಂಗ್ ನ ತೋರಿಸ್ತಾರೆ. ಒಂದ್ ಸ್ಟೇಜ್ ಗೆ ಪಾಪ ಅವ್ನ ಗಾಡಿ ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಆಗ ಕಾರ್ ಹೋಗಿದ್ ಸ್ಪೀಡ್ ಗೆ ಇವ್ನಿಗೆ ಓಡಿಸ್ಕೊಂಡು ಹೋಗಕ್ ಆಗಲ್ಲ. ಅವನಿಗೆ ಸ್ಲೋ ಆಗಿ ತಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಸಿಗ್ನಲ್ ಹತ್ರ ಸ್ಟಾಪ್ ಮಾಡಿರ್ತಾನೆ. ಆಗ ಅವ್ನ ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಲ್ಲುತ್ತೆ. ಆ ಕಾರ್ ಒಳಗಡೆ ಹಿಂದ್ಗಡೆ ಸೀಟ್ ಅಲ್ಲಿ ಒಂದು ಲೇಡಿ ಕುತ್ಕೊಂಡಿರ್ತಾಳೆ. ಫಸ್ಟ್ ನೋಡ್ತಾನೆ ಯಾರೋ ಬಿಡು ಅಂತ ಸುಮ್ನೆ ಆಗ್ಬಿಡ್ತಾನೆ. ಆದ್ರೆ ಕಾರ್ ಪಾಸ್ ಆಗೋ ಟೈಮ್ ಅಲ್ಲಿ ಇವ್ರನ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ ಅಂತ ಹೇಳಿ ಯೋಚನೆ ಮಾಡಿದಾಗ ಇವಾಗ ಅವ್ನಿಗೆ ಸ್ಟ್ರೈಕ್ ಆಗುತ್ತೆ ಇದು ನಮ್ಮ ಅಮ್ಮ ಅಲ್ವಾ ಅಂತ. ಟಕ್ಕಂತ ಅವ್ನ್ ಗಾಡಿನ ಬಿಟ್ಬಿಟ್ಟು ಆ ಕಾರ್ನ ಓಡಿಸ್ಕೊಂಡು ಹೋಗಿ ಶುರು ಮಾಡ್ಬಿಡ್ತಾನೆ. ಪಾಪ ಜ್ಯಾಂಗ್ ಇವಾಗ ಎಷ್ಟೇ ದೂರ ಇದ್ದು ಎಲ್ಲರಿಂದ ದೂರ ಆಗಿದ್ರೆ ಕೂಡ ಚಿಕ್ಕ ವಯಸ್ಸಿಂದ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಅವ್ರ ಅಮ್ಮನ ನೋಡ್ಬೇಕು ಅಂತ ಅವ್ನ ಮನ್ಸಲ್ಲಿ ಇದ್ದಿರುತ್ತೆ. ಸೊ ಇವಾಗ ಅವ್ರ ಕಣ್ಮುಂದೆ ಬಂದಿತ್ರ ಪಾಸ್ ಆಗಿ ಹೋಗಿರೋದ್ರಿಂದ ಹಿಂಗಾದ್ರೂ ಮಾಡಿ ಅವ್ರ ಹತ್ರ ಮಾತಾಡ್ಬೇಕು ಅಂತ ಪಾಪ ಹಿಂದ್ಗಡೆನೆ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಆ ಕಾರ್ ಸ್ಪೀಡ್ ಆಗಿ ಅಲ್ಲಿಂದ ಹೊರಟೋಗುತ್ತೆ. ಪಾಪ ಇವಾಗ ಕೂಡ ಅವ್ರ ಅಮ್ಮನ ನೋಡಕ್ ಆಗ್ಲಿಲ್ಲ. ಅವ್ನ ಹಂಗೆ ತುಂಬಾ ಬೇಜಾರಾಗ್ಬಿಡ್ತಾನೆ. ನೈಟ್ ಅಲ್ಲಿ ಅವ್ನಿಗೆ ಸರಿಯಾಗಿ ನಿದ್ದೆನೆ ಬರೋದಿಲ್ಲ. ಇವಾಗ ನೆಕ್ಸ್ಟ್ ಡೇ ಹೀರೋಯಿನ್ ಅವ್ರ ಅಪ್ಪ ಅವ್ರ ಶಾಪ್ ಅಲ್ಲಿ ತೋರಿಸ್ತಾರೆ. ಇವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಮೇಲೆ ಮನೆ ಆಂಟಿ ಅವರೆಲ್ಲ ಬರ್ತಾರೆ. ಅವ್ರು ಬಂದು ಲಿಂಗ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ. ಲಿಂಗ ಇದು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದ ಇವಾಗ ನೋಡಿ ಏನ್ ಸೂಪರ್ ಹ್ಯಾಂಡ್ಸಮ್ ಆಗ್ಬಿಟ್ಟಿದ್ದಾನೆ, ತುಂಬಾ ಚೆನ್ನಾಗಿದ್ಯಾ ಕಣೋ ನೋಡೋದಕ್ಕೆ, ಹೆಂಗೆ ಗರ್ಲ್ ಫ್ರೆಂಡು ಲವ್ ಅಂತೆಲ್ಲ ಏನಾದ್ರು ಇದೆಯಾ, ಹೆಂಗೆ ಡಾಕ್ಟರ್ ಬೇರೆ ಆಗಿದ್ಯಾ ಅಂತ ಹೇಳ್ತಾ ಇದಾರೆ, ತುಂಬಾ ಸಂತೋಷ ಆಗ್ತಿದೆ ಕಣೋ ಅಂದಾಗ ಅವ್ನ್ ಬಂದ್ಬಿಟ್ಟು ಚಾಚೆ ಆಂಟಿ ನನ್ಗೆ ಗರ್ಲ್ ಫ್ರೆಂಡ್ಸ್ ಎಲ್ಲ ಯಾರು ಇಲ್ಲ ಅಂತ ಹೇಳ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹೀರೋಯಿನ್ ಅವ್ರ ಅಪ್ಪ ಬರೋ ಟೈಮ್ಗೆ ಈ ಆಂಟಿ ಕೂಡ ಹೇಳ್ತಾರೆ ಅಚ್ಚಾ ಸೈಲೆಂಟ್ ಆಗಿ ನಿನ್ ಮಗಳನ್ನ ನಿಮ್ ಹುಡುಗರೆಲ್ಲ ಒಬ್ಬನಿಗೆ ಕೊಟ್ಟು ಮದ್ವೆ ಮಾಡ್ಬಿಡು, ಹೀರೋಗಂತೂ ತುಂಬಾ ಚೆನ್ನಾಗಿರತ್ತೆ ಜೋಡಿ, ಇವ್ರಿಬ್ರಿಗೆ ಮದ್ವೆ ಮಾಡ್ಬಿಡು ಸೈಲೆಂಟ್ ಆಗಿ ಅಂತ ಹೇಳ್ತಾರೆ. ಬಟ್ ಅವ್ರು ಯಾರು ಮಾತಾಡ್ತಾ ಇಲ್ಲ. ಎಮ್ಮ ಪಾಟ್ಗೆ ಎಮ್ಮ ನಗದ್ಬಿಟ್ಟು ಹೀರೋನ ನೋಡ್ಬಿಟ್ಟು ಏನ್ ಹೇಳ್ತೀಯ ಲಿಂಗ್ ಅಂತ ಕೇಳಿದ ತಕ್ಷಣ ಅವನು ನೋಡೋಣ ಆಂಟಿ ಅಂತ ಅವ್ನು ಕೂಡ ನಕ್ಕೊಂಡ್ ಹೇಳ್ತಾನೆ. ಬಟ್ ಹೀರೋ ಮನ್ಸಲ್ಲಿ ಕೂಡ ಆತರ ಒಂದು ಅಭಿಪ್ರಾಯ ಇದೆ, ಹೀರೋಯಿನ್ ಮದುವೆ ಮಾಡ್ಕೋಬೇಕನ್ನೋ ಒಂದು ಅಭಿಪ್ರಾಯ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನಮ್ಗೆ. ಬಟ್ ಹೀರೋಯಿನ್ ಅವರಪ್ಪ ಅವರೆಲ್ಲ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳಲ್ಲ, ಅಲ್ಲಿಂದ ಹೊರಟೋಗ್ತಾರೆ. ಬಟ್ ಹೀರೋ ಅವರಪ್ಪ ಅವಾಗ ಮಾತ್ರ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿಗೆ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.